ಇದನ್ನು ಯಾವ ರೀತಿ ಮಾಡಿ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಅದೆಲ್ಲ ಚಿದಂಬರೇಶ್ವರಿಗೆ ಅವ್ರಿಗೆ ಸ್ವಾಮಿಯವರು ಸಾಮಾನ್ಯರು, ಪರಮಾತ್ಮನ ಅವತಾರಧಾರಿಗಳು. ಹೆಂಗೆ ಜ್ಞಾನೇಶ್ವರ ಮಹಾರಾಜರು ವಿಷ್ಣು ಅವತಾರವನ್ನು ತೆಗೆದುಕೊಂಡು ಬಂದರು, ಹಂಗೆ ಚಿದಂಬರೇಶ್ವರ ಸ್ವಾಮಿ ಚಿದಂಬರೇಶ್ವರರು ಭಗವಾನ್ ಪಾಂಡುರಂಗನ ಅವತಾರನ ಚಿದಂಬರೇಶ್ವರ ಅವತಾರ. ಪ್ರತಿಯೊಂದು ಅಭಂಗ ಪ್ರಮಾಣದವರೇ ಸಂತ ರಾಜಾರಾಮರು ಜಗದ್ಗುರು ತುಕಾರಾಮ್ ಮಹಾರಾಜರ ಅವತಾರನ ಅದೇ. ಅವರ ಯಾವೇಳ ಅಭಂಗವನ್ನು ರಚನೆಯನ್ನು ಮಾಡಿದರು. ಬಾಬುಲಗಾಂವ್ರು ಇರಲಿ, ನಮ್ಮ ತುಕಾರಾಮ್ ಮಹಾರಾಜರು ದೇವು ಸುಖ ನಿವಾಸಿಗಳು, ಚಿದಂಬರೇಶ್ವರು ಮುರುಗೋಡು ನೋಡಿ ಎಲ್ಲಿ ಎಲ್ಲಿ ಸಂಬಂಧ ಅದ. ಚಿದಂಬರೇಶ್ವರ ಸ್ವಾಮಿಯವರು ಬಂದು ಇಲ್ಲೇ ಕಲಿಯುಗದ ಮನುಷ್ಯ ಪ್ರಾಣಿ ಉದ್ಧಾರ ಆಗಬೇಕಾಗ್ಯದ, ಇವರಿಗೆ ಸರಳ ಮಾರ್ಗವನ್ನು ಹಾಕಿಕೊಡ್ಬೇಕು ಅಂತೇಳಿ ತಿಳ್ಕೊಂಡು ಇಲ್ಲಿ ಯಜ್ಞವನ್ನು ಪ್ರಾರಂಭ ಮಾಡಿದರು. ನೋಡ್ರಿ, ಯಜ್ಞದ ಕೊಂಡಕ್ಕೆ ತುಪ್ಪ ಬೇಕಾಗ್ತದೆ, ಅದಕ್ಕೆ ಕಪ್ಪು ಬೇಕಾಗ್ತದೆ, ಶ್ರೀಗಂಧ ಕಟ್ಟಿಗೆ ಅವೆಲ್ಲ ಅವ್ರಿಗೆ ರಾಯರಿಗೆ ಗೊತ್ತಿರ್ತಾವೆ. ಅವನು ಎಲ್ಲವನ್ನು ತಂದು ಯಜ್ಞವನ್ನು ಪ್ರಾರಂಭ ಮಾಡಿದರು. ಯಜ್ಞ ಪ್ರಾರಂಭ ಮಾಡಿದಾಗ ತುಪ್ಪ ಕಮ್ಮಿ ಆಯ್ತು. ಆಗಿನ ಸಮಯದೊಳಗೆ ಯಾವಾಗ ತುಪ್ಪ ಕಮ್ಮಿ ಆಯ್ತು, ಮಲಪ್ರಭಾ ನದಿಗೆ ಹೋಗಿ 8 ಕೊಡ ನೀರು ತಂದಿಟ್ರೆ ತುಪ್ಪ ಆಗಿತ್ತು. ಎಂಥ ಸಾಮರ್ಥ್ಯ! ಅಂಥ ಸ್ವಾಮಿಯವರು ಈ ಒಂದು ಪವಿತ್ರ ಸ್ಥಳದೊಳಗೆ ಯಜ್ಞವನ್ನು ಮಾಡಿ ಈ ಯಾವ ಭೂಮಿಯನ್ನು ಅಥವಾ ಈ ಪರಿಸರ ಎಲ್ಲ ಹಳ್ಳಿಗಳಿಗೆ ಸುಖ ಶಾಂತಿ ಕೊಟ್ಟು ಹೋದಂಥ ಮಹಾತ್ಮರು ಇಲ್ಲಿ ಬರೀ ಬಂದು ಹೋದ್ರೆ ಸಾಕು. ಮಹಾತ್ಮರ ಯಜ್ಞ ಮಾಡಿದಂಥ ಸ್ಥಳದೊಳಗೆ ಬಂದು ಅಂದ್ರೆ ನಮಗೆ ಏನು ಬೇಕಾಗಿದೆ. ಮನುಷ್ಯನಿಗೆ ಸಂಪತ್ತು ಮುಖ್ಯ ಅಲ್ಲ, ಸಮಾಧಾನ ಮುಖ್ಯ ಇರ್ತದೆ. ನಾವು ಎಷ್ಟು ಗಳಿಸಿದ್ರೂ ಸಮಾಧಾನ ಇರಂಗಿಲ್ಲ. ಅವು ಯಾವ ಠಿಕಾಣಿ ಒಳಗೆ ಬಂದ್ರೆ ಸಮಾಧಾನ ಸಿಗತೈತಿ ಅಂದ್ರೆ ಬಜಾರ್ದಾಗ ಸಿಗತೈತಿ ಹೇಳೋನು ಇಲ್ಲ. ಇಂಥ ಒಂದು ಯಜ್ಞದ ಸ್ಥಳಕ್ಕೆ ಜರ ಬಂದು ಹೋದೆವು. ಮಹಾತ್ಮರ ಯಜ್ಞದ ಸ್ಥಳ ಅಂದ್ರೆ ಸಾಮಾನ್ಯ ಇರಂಗಿಲ್ಲ, ಅಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಅವರು ಯಾವ ಯಜ್ಞವನ್ನು ಮಾಡ್ಯಾರು ಜ್ಞಾನೋಬ್ಬರ ಹೇಳ್ತಾರೆ. ಜ್ಞಾನದೇವಿ ಯಜ್ಞ ಯಾಗ ಕ್ರಿಯಾ ಧರ್ಮ ಹರಿವಿನ ನೇಮ ನಾಯಿದು. ಯಾವ ಯಜ್ಞವನ್ನು ಮಾಡಿದರು ಅವರು? ನಾಮ ಜಪದ ಯಜ್ಞವನ್ನು ಮಾಡಿದರು. ಇದೇ ರಾಯರ ಮಂತ್ರವನ್ನು ಹೇಳಿದ್ರು ನೋಡಿ. ನಮ್ಮ ನಿಜಗುಣಿ ಶಿವಯೋಗಿಗಳು ಕೂಡ ಹೇಳ್ಕೊಂಡು ಬಂದರು. ತಮ್ಮ ಶಿವ ಕಾರುಣ್ಯ ಸ್ಥಳದೊಳಗೆ ಮನುಷ್ಯ ದೇಹ ಉದ್ಧಾರ ಆಗಬೇಕಾಗಿದೆ ಬಾಬಾ, ಕಾಯವಿಡಿದ ಆತ್ಮರಾಶಿ ಪರತರ ಮುಕ್ತಿಯ ಉಪಾಯವಿದು ನಿಜ ಶಿವ ಮಂತ್ರ ಅಂತ ಹೇಳ್ಕೊಂಡು ಬಂದು. ಕಾಯ ಅಂದ್ರೆ ಶರೀರ. ಈ ಶರೀರಕ್ಕೆ ಮುಕ್ತಿ ಪ್ರಾಪ್ತಿ ಆಗಬೇಕು ಅಥವಾ ಸಮಾಧಾನ ಸಿಗಬೇಕಾದ್ರೆ ಯಾವ ಮಂತ್ರ ನಮಗಂದ್ರೆ ನಿಜ ಶಿವ ಮಂತ್ರ ಅಂತ ಹೇಳಿ ಶಿವನ ನಾಮಸ್ಮರಣೆಯನ್ನು ಮಾಡಲೇ ಯಜ್ಞ ಮಾಡ್ಯಾರ. ಯಾರು? ಸ್ವಾಮಿಯವರು. ಕಲಿಯುಗದೊಳಗೆ ನಾಮ ಜಪದ ಯಜ್ಞವನ್ನು ಮಾಡೋದು. ಅನೇಕ ಯಜ್ಞಾದಿಗಳು ನಿಮಗೆ ಆಗಂಗಿಲ್ಲ, ಯಾಕಂದ್ರೆ ಆಯುಷ್ಯ ಕಮ್ಮಿ ಅದ. ನಮಗೆ ಅಲ್ಪ ಆಯುಷ್ಯವಾನರು, ಅಲ್ಪ ಶ್ರೀಮಂತಿಕೆ. ಅಲ್ರಿ, ಕೊಡಗಂಟ್ಲೆ ತುಪ್ಪ ಎಲ್ಲಿ ತೆಗೆದು ಹೇಳ್ಕೊಂಡು ಈಗ ತುಪ್ಪ ಸಿಗಂಗಿಲ್ಲ. ಮೊದಲ ತುಪ್ಪ ಕಾಶಿಯರಂದ್ರೆ ಇಡೀ ಓಣಿ ತುಂಬ ನಾರ್ತಿತ್ತು. ಈಗ ಅಲ್ಲೇ ಮನ್ಯಾಗ ನಾರುದಿಲ್ಲ. ಏನು ಮೇಸಾಕಿ ಪ್ರಾಬ್ಲಮ್ ಆಗಿತ್ತು, ಏನು ಹೆಪ್ಪ ಹಚ್ಚಿ ಅದನ್ನು ಕಾಸೋದು ಪ್ರಾಬ್ಲಮ್ ಆಯ್ತು, ಏನು ಕಟ್ಟಿಗೆ ಒಳಗೆ ಪ್ರಾಬ್ಲಮ್ ಆಯ್ತು ತಿಳಿಯವಲ್ತ. ಯಾಕಂದ್ರೆ ಈಗ ಆಹಾರ ತಿನ್ನೋದು ಹಂಗದವ. ನಾವು ಇರಲಿ, ಹಿಂದೆ ಬ್ರಾಹ್ಮಣರು ಸದ್ಗುರುಗಳು ಅನೇಕ ಸಾಕಷ್ಟು ಭೂಮಿಗಳವರು ತುಪ್ಪಕ್ಕಾಗಿ ಭೂಮಿ ಕೊಟ್ಟವ್ರವ್ರು. ತುಪ್ಪ ತಿನ್ನೋ ಸಲುವಾಗಿ ಭೂಮಿ ಕೊಟ್ಟವ್ರು. ಟೆರೇಸ್ಗಳು ನಮ್ಮ ಜನ ರೆಡ್ಡಿ ಜನಾಂಗ ಏನು ಮಾಡಿದಂದ್ರೆ ಶರೀರ ಕುಡಿದು ಶರೀರ ಹಾಳು ಮಾಡ್ಕೊಂಡ ಹೊರದಾಗಿ ಶರೀರ ಬಲಾಢ್ಯ ಮಾಡ್ಕೊಂಡಿಲ್ಲ. ಮನುಷ್ಯ ಶರೀರ ಬಲಾಢ್ಯತ್ತು, ಶರೀರಕ್ಕೆ ತಿಳುವಳಿಕೆ ಬೇಕು.
ತುಪ್ಪ ತಿನ್ಬೇಕಾದ್ರೆ ಆಕಳದ ತಿನ್ಬೇಕು ನೇಮ್ ಐತೆ ಅದು. ಯಾವ ಆಕಳ? ಜರ್ಸಿ ಆಕಳ ಅಲ್ಲ, ಜವಾರಿ ಆಕಳ ತುಪ್ಪನ ತಿನ್ಬೇಕು, ನೇಮ್ ಅದು. ತುಪ್ಪ ತಿನ್ನೋದ್ರಿಂದ ತಲೆ ಒಳಗೆ ಒಳ್ಳೆಯ ವಿಚಾರಾದಿಗಳು, ಸಾತ್ವಿಕ ಆಹಾರ ತಿನ್ನೋದ್ರಿಂದ ಸಾತ್ವಿಕ ಬುದ್ಧಿ ಬರ್ತದೆ. ಭಗವಂತ ಗೀತೆ ಒಳಗೆ ಹೇಳ್ಕೊಂಡು ಬಂದ ನಾವು ಆಹಾರ ತಿನ್ನೋದಪ್ಪ, ಅದಕ್ಕೆ ಸಾತ್ವಿಕ ಆಹಾರ ತಿನ್ನೋದು. ರಾಜಸ ತಾಮಸ ಇವೆಲ್ಲ ತಿನ್ನುವಂಗಿಲ್ಲ. ಆಹಾರದೊಳಗೆ ಸಾತ್ವಿಕ ಆಹಾರವನ್ನು ತಿನ್ನೋದು. ಸಾತ್ವಿಕ ಆಹಾರ ತಿನ್ನೋದ್ರಿಂದ ಸತ್ವದ ಬುದ್ಧಿ ಬರ್ತದೆ, ಒಳ್ಳೆಯ ಬುದ್ಧಿ ಬರ್ತದೆ. ಮನುಷ್ಯನಲ್ಲಿ ಬುದ್ಧಿ ಪ್ರಾಧಾನ್ಯತೆ ಇತ್ತು ಅಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯದ. ನಮ್ಮಲ್ಲಿ ಬುದ್ಧಿನ ಸ್ಥಿರ ಇಲ್ಲ, ಬುದ್ಧಿನ ಇಲ್ಲ ಅಂದ್ರೆ ಮಾಡೋದೇನಂತ ಹೇಳಿ ನಾವು. ಬುದ್ಧಿ ಬೆಳಿಬೇಕು. ಮನುಷ್ಯನಿಗೆ ತುಪ್ಪ ತಿಂದಾಗಣ ಅದು ಬೆಳಿತೈತಿ, ಇರಲಿ ಆ ಭಾಗ ಬೇರೆ ಇರಲಿ. ಯಾವ ವೇಳೆಗೆ ಇಲ್ಲಿ ನಮ್ಮ ಸ್ಥಳದೊಳಗೆ ನಮ್ಮ ಬಾಪೂಜಿಯವರು ದೀಕ್ಷಿತರು, ಅವರು ವಂಶೇದ್ರು ಅನೇಕ ವರ್ಷದಿಂದ ಇಲ್ಲಿ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಬಂದು ಈ ಭೂಮಿಕಾ ಹೆಂಗಾಗಿದೆ ಅಂದ್ರೆ ಇಲ್ಲಿ ಬಂದು ಕೂತ್ರೆ ಸಾಕು ಮನುಷ್ಯಗೆ ಆನಂದ ಕೊಡ್ತದೆ. ಒಂದೊಂದು ಭೂಮಿ ಅದಾವ. ನಿಮಗೊಂದು ಉದಾಹರಣೆ ಕೊಡ್ಬೇಕಂದ್ರೆ, ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಿದ್ದರು. ವನವಾಸಕ್ಕೆ ಹೋದಂಥ ಸಮಯದೊಳಗೆ ಒಂದು ಅರಣ್ಯದೊಳಗೆ ವಾಸ್ತವಿಕವಾಗಿದ್ರು. ಸೀತಾಮಾತೆ ಅಂದ್ರೆ ಲಕ್ಷ್ಮಣ ನಮ್ಮ ತಾಯಿ, ನನ್ನ ಅತ್ತಿಗೆ, ಅಣ್ಣನ ಹೆಂಡತಿ ಅಂದ್ರೆ ಈ ಭಾವ ಅವನಲ್ಲಿ ಹಾಗೆ ಇರ್ಬೇಕು. ಆ ಭೂಮಿಗೆ ಹೋದ ಮೇಲೆ ಏನಾಗಿತ್ತು ಅಂದ್ರೆ ಭಾವ ಒಂದು ಉಪ್ಪರ ಕಾಯ್ಬಿಡಿ ಸೀತಾದ ಮೇಲೆ ಮೋಹ ಮಾಡ್ಲಕತ್ತಿದ್ದವು. ಅಕ್ಕಿನ ಎತ್ತಾಗ ನೋಡುದು ಒಂಥರ ನೋಡ್ಲಕತ್ತಿದ. ಭಗವಂತ ಗೊತ್ತಾ, ಯಾಕ ಚತುರಾತೋ ಶಿರೋಮಣಿ, ಚತುರಾತೋ ಶಿರೋಮಣಿ. ಪರಮಾತ್ಮ ಯಾರಂದ್ರೆ ಚತುರಾತೋ ಶಿರೋಮಣಿ. ಅವಂಗ ಗೊತ್ತಾಗಲಾರದಂಥ ವಿಷಯ ಯಾವುದೂ ಇರಂಗಿಲ್ಲ. ಸೃಷ್ಟಿಕರ್ತ ಪರಮಾತ್ಮ ನಿಮ್ಮನ್ನು ಇಲ್ಲಿ ಕಳಿಸ್ಯಾನ. ಈ ಭೂಮಂಡಲಕ್ಕೆ ಎದಕ್ಕೆ ಕಳಿಸ್ಯಾನ ಅಂದ್ರೆ, ನಾ ಎಲ್ಲ ತಯಾರು ಮಾಡಿಟ್ಟು ನೀ ಅಲ್ಲಿ ಹೋಗೋದು ಒಂದ ಮಾಡೋದು ಅಂತ ಹೇಳಿ ನಾವು ನೋಡ್ರಿ. ಪರಮಾತ್ಮ ಎಲ್ಲವನ್ನ ತಯಾರು ಮಾಡಿ ಕಳಿಸ್ಯಾನ ನಮಗೆ. ನೀರ, ಭೂಮಿ, ಸೂರ್ಯ ಚಂದ್ರಾದಿಗಳು, ವಾಯುದೇವ. ನಾವು ಯಾವ್ದಾರು ತಯಾರು ಮಾಡ್ಕೊಳಕ್ಕೆ ಬರ್ತೈತೆ ಹೇಳ್ರಿ ನೋಡು. ವಾಯು ತಯಾರು ಮಾಡ್ಕೊಳಕ್ಕೆ ಬರ್ತೈತೆ. ಆ ವಾಯು ತಯಾರು ಇರ್ತೈತೆ ನಮ್ಮದು, ಅದಕ್ಕೆ ಮೈ ಹಿಡಿತೈತೆ ನಮ್ಮದು. ಈ ಪಂಕಾದ ಬಂದವು, ಫ್ಯಾನ್ ಅದು, ಏರ್ ಕೂಲ್ಡಕ್ಕೆ ಬಂದವು. ಇವು ಕೃತಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಪರಮಾತ್ಮ ಕೊಟ್ಟಂಥ ಒಂದು ವಾಯು ಗಾಳಿ ಎಷ್ಟು ಶಾಂತಿ ಇರ್ತದೆ ನೋಡ್ರಿ. ಅವು ಕೊಟ್ಟಂಥದ್ದು ಯಾವುದೂ ಯಾರಿಗೂ ಕೆಟ್ಟ ಮಾಡಿಲ್ಲ. ಪರಮಾತ್ಮ ಕೊಟ್ಟದ್ದು ನಾವು ಮಾಡಿದ್ದು ಕೆಟ್ಟ ಕರೆ. ಆದರೆ ಭಗವಂತ ತಯಾರು ಮಾಡಿದಂಥ ಸೃಷ್ಟಿ ಜಗತ್ತಿಗೆ
ಹೇಳಿ ದೇವ್ರು ತಮ್ಮ ನೀ ಮನುಷ್ಯ ಜನ್ಮವನ್ನು ತೆಗೆದುಕೊಂಡು ಹೋಗು, ಅಲ್ಲಿ ಎಲ್ಲ ಈ ಭೂಮಂಡಲದೊಳಗೆ ಸರ್ವವನ್ನು ತಯಾರು ಮಾಡೇನಪ್ಪ, ನೀ ಹೋಗಿ ಪಾಪರ ಮಾಡು ಅಥವಾ ಪುಣ್ಯಾರ ಮಾಡ್ತಾನ ದೇವ್ರು. ದೇವ್ರ ಯಾವುದೂ ಯಾರಿಗೂ ಮಾಡ್ಲಿಕ್ಕೆ ಹಚ್ಚಂಗಿಲ್ಲ. ನಾವೇನಂತೀವಿ, ಏನಾರು ಸ್ವಲ್ಪ ಶರೀರಕ್ಕೆ ತ್ರಾಸ ಆಗ್ತಿಲ್ಲ, ದೇವ್ರು ಏನು ಕೆಟ್ಟ ಮಾಡಿದಪ್ಪ ಅಂತೀವಿ ನಾವು. ದೇವ್ರು ಯಾರಿಗೂ ಏನು ಕೆಟ್ಟ ಮಾಡಂಗಿಲ್ಲ ನಾವು. ಅಲ್ಲಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡೋ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸ್ಯಾನ ನಮಗೆ. ಇದನ್ನು ಪಾಪ ಮಾಡಕ್ಕೆ ಹಚ್ಚವ ಅವ ಅಲ್ಲ, ಪುಣ್ಯ ಮಾಡಕ್ಕೆ ಹಚ್ಚವನು ಅವ ಅಲ್ಲ. ನಮ್ಮ ಕೈಯಾಗದ ಎರಡು. ಧರ್ಮಾಚಿತೋ ಮೂರ್ತಿ ಪಾಪ ಪುಣ್ಯ ತುಜಿ ಹಾತಿ. ಇವೆಲ್ಲವೂ ಯಾರ ಕಡೆ ಇದಾವಂದ್ರೆ ನಮ್ಮ ಕೈಯಾಗದ. ದೇವರು ಅನುಭವಜನ್ಯ ಜ್ಞಾನವನ್ನು ಕೊಟ್ಟ ಮನುಷ್ಯ ಜನ್ಮಕ್ಕೆ 83,99,999 ಪ್ರಾಣಿಗಳಿಗೆ ಜ್ಞಾನ ಕೊಟ್ಟಿಲ್ಲ. ಭಗವಂತ ಮನುಷ್ಯ ಶರೀರಕ್ಕೆ ಜ್ಞಾನವನ್ನು ಕೊಟ್ಟಾನ, ಅನುಭವ ಕೊಟ್ಟಾನ. ಇದು ಸತ್ಯ ಅನ್ನೋದು ಗೊತ್ತಾಕತಿ, ಇದು ಅಸತ್ಯ ಅನ್ನೋದು ಗೊತ್ತಾಕತಿ. ನಮಗೆ ಗೊತ್ತಾಗ್ಯೂ ಮತ್ತು ನಾವು ದಾರಿ ಬಿಡ್ತೀವಿ ಅಂದ್ರೆ ನಮ್ಮಂತ ನಾಲ್ಕರ ಇರೋಣ. ತಿಳಿದು ಹಾದಿ ಬಿಡಬಾರ್ದು. ತಪ್ಪನ್ನು ಅನ್ಬೇಕು. ಇದು ತಪ್ಪು ಹಾದಿ ಐತಿಪ್ಪ, ಇಲ್ಲಿ ನಾವು ಹೋಗಬಾರ್ದು. ಸಂತರ ಶರಣರ ಸಂಗತಿಯೊಳಗೆ ಬಂದು ಈ ಮನುಷ್ಯ ಜನ್ಮವನ್ನು ತರುಣೋಪಾಯ ಮಾಡ್ಕೋಬೇಕಾಗಿದೆ. ಈಗ ನಮ್ಮ ಬಾಪೂಜಿ ದಾದಾರಿಗೆಲ್ಲ ಇದನ್ನೆಲ್ಲ ಮಾಡ್ಬೇಕಾದ್ರೆ ಎದ್ರ ಸಲುವಾಗಿ ಏನು ಅವ್ರ ಸಲುವಾಗಿ ಅಲ್ಲ, ನಮ್ಮ ಗ್ರಾಮದ ಜನತೆ ಅಥವಾ ಆಜುಬಾಜು ಹಳ್ಳಿಯವರು ಎಲ್ಲರೂ ಬಂದು ಇಲ್ಲಿ ಉದ್ಧಾರ ಆಗಲೇನೋ ಉದ್ದೇಶನೇ ಹೊರತಾಗಿ ಇನ್ನೇನು ಇಲ್ಲ, ಬೇರೆದೇನು ಇಲ್ಲ. ಎಲ್ಲರಿಗೂ ಸುಖ ಆಗ್ಬೇಕು, ಎಲ್ಲರಿಗೂ ಶಾಂತಿ ಸಿಗ್ಬೇಕು, ಎಲ್ಲರಿಗೂ ಸಮಾಧಾನ ಪ್ರಾಪ್ತಿ ಆಗ್ಬೇಕು. ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಯಾಕೆ ಇಡ್ತೈತಿ ಅಂದ್ರೆ ನಾವು ಮಾಡಿದಂಥ ಪಾಪಾದಿಗಳು ಸಾಕಷ್ಟು ಇರ್ತಾವೆ. ತಪ್ಪು ಗೊತ್ತಾಗಿಯೂ ಮಾಡಿರ್ತೀವಿ, ಆಗಲಾರ್ದೂ ತಪ್ಪಾಗಿರ್ತಾವೆ, ಪಾಪ ಆಗಿರ್ತದೆ. ತಿಳಿದು ಪಾಪನೂ ಮಾಡ್ತೀವಿ, ತಿಳಿಲಾರ್ದೂ ಆಗಿರ್ತಾವೆ. ಇವು ಎಲ್ಲವೂ ಎದರಿಂದ ಹೋಗ್ತಾವಂದ್ರೆ ಈ ಸ್ಥಳಕ್ಕೆ ಬಂದು ಆ ಮಹಾಮಂತ್ರವನ್ನು ಕೇಳಿ ಔದುಂಬರ ದರ್ಶನವನ್ನು ಪಡ್ಕೊಂಡು ಚಿದಂಬರ ಸ್ವಾಮಿ ಯಾವ ದರ್ಶನವನ್ನು ಪಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ತಾವಾಗಲಿ ಹೋಗಿಬಿಡ್ತಾವೆ. ಎಷ್ಟು ತಾಕತ್ತೈತೆ ನೋಡ್ರಿ ಅವರಲ್ಲಿ, ಮಹಾತ್ಮರ ಶಕ್ತಿ ಅಂತ. ಅವಾಗ ಮಾಡಿದ ಯಜ್ಞ ಇನ್ನೂ ಫಲ ಕೊಡ್ತೈತೆ ಅಂದ್ರೆ ಎಷ್ಟು ತಾಕತ್ತಿರ್ಬೇಕು ಅವರಲ್ಲಿ. ಮಹಾತ್ಮರು ಅನಿಸ್ಕೊಂಡಾರ ಅವರು. ಹಂಗೆ ಎಲ್ಲರಿಗೂ ಮಹಾತ್ಮ ಅನ್ನಕ್ಕೆ ಬರಂಗಿಲ್ಲ. ಒಂದು ಊದಿನ ಕಡ್ಡಿ ಇರು ಮಟ್ಟ ಅಷ್ಟ ಆರ್ತೈತಿ. ಊದಿನ ಕಡ್ಡಿನ ಬೇರೆ. ಮಹಾತ್ಮರು ಅಂದ್ರೆ ಜಗತ್ತಿಗೆ ಸುವಾಸನೆ ಒಳ್ಳೆಯ ಶಕ್ತಿ ಕೊಡೋರು ಯಾರಂದ್ರೆ ಮಹಾತ್ಮರು. ಪರಮಾತ್ಮ ಏನು ಮಾಡ್ತಾನೋ ಸಜ್ಜನರಷ್ಟ ಪಾಲನೆ ಮಾಡ್ತಾನೋ. ಇವರು ಮಹಾತ್ಮರು ಹಂಗಿಲ್ಲ. ಎಂತೆಂಥ ದುಷ್ಟ ಇದ್ರೂ ಆ ದುಷ್ಟನ ಉದ್ಧಾರ ಮಾಡುವಂಥ ಶಕ್ತಿ ಯಾರಲ್ಲಿ ಐತೆ ಅಂದ್ರೆ ಸ್ವಾಮಿ ಅವ್ರ ಕಡೆ ಅದ. ಬೇಕಾದಂಥ ಪಾಪಿ ಇರಲಿ, ಅವು ಬಂದು ಅವ್ರ ದರ್ಶನ ತಗೊಂಡಂದ್ರೆ ಅವ ಏನೋ ಕೆಟ್ಟದ್ದು ಮಾಡ್ಬೇಕಂದ್ರೂ ಅವನಲ್ಲಿ ಒಳ್ಳೆಯ ಭಾವನೆ ಉತ್ಪತ್ತಿ ಆಗ್ತದೆ ಮಹಾತ್ಮರ ದರ್ಶನದಿಂದ. ಎಷ್ಟು ತಾಕತ್ತು ನೋಡ್ರಿ ಅವರಲ್ಲಿ.
ಚಿದಂಬರ ಮಂತ್ರವನ್ನು ನೀವು ಪಠಣ ಮಾಡಿದ್ದಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರಾದಿಗಳು ಎಲ್ಲವೂ ಏನಾಗ್ತಾವೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ನಾಶ ಆಗ್ತವೆ. ಶಕ್ತಿ ಅದ, ಅಪಾರವಾಗಿರ್ತಕ್ಕಂಥ ಶಕ್ತಿ ಮಂತ್ರವಾಗಿರ್ತದೆ. ಆ ಮಂತ್ರ ಯಾಕೆ ಮಾಡುವುದು ಅಂದ್ರೆ ಈ ಅನೇಕ ಪಾಪಾದಿಗಳು ನಾವು ಸಂಸಾರಗಳು ಮಾಡಿರ್ತೇವೆ, ಯಾರೂ ಮಾಡಿಲ್ಲ ಅನ್ನಂಗಿಲ್ಲ. ಅವಾಚ್ಯ ಶಬ್ದರ ಮಾತಾಡಿರ್ತದೆ, ನಾಲಿಗೆಯಿಂದನೂ ಪಾಪ ಆಗಿರ್ತದೆ, ಕೈಯಿಂದನೂ ಪಾಪ ಆಗಿರ್ತದೆ, ಕಣ್ಣಿನಿಂದನೂ ಪಾಪ ಪ್ರಾಪ್ತಿಯಾಗಿರ್ತದೆ. ನೋಡಿರ್ಬೇಕಾದ್ರೆ ಕೆಟ್ಟದ್ದು ನೋಡಿದಂದ್ರೆ ಕಣ್ಣು ಪಾಪ ತಯಾರಾಕತೈ. ಕಣ್ಣಿನೊಳಗೆ ತಪಸ್ಸು ತುಂಬಬೇಕಾದ್ರೆ ಪರಮಾತ್ಮನ ನೋಡಿರ್ಬೇಕು ಯಾವತ್ತಿರ್ಲು. ಆ ಕಣ್ಣಿನೊಳಗೆ ಚಕ್ಷು ಅದ, ಪರಮಾತ್ಮನ ಸದಾವಕಾಲ ಚಿತ್ತದೊಳಗೆ ಇಟ್ಕೊಂಡು ಅವನ ಮೂರ್ತಿ ನಾವು ನೋಡ್ಕೋತ ಕೂತೀವಂದ್ರೆ ಕಣ್ಣಿನಲ್ಲಿ ಪವಿತ್ರತೆ ತುಂಬಿರ್ತದೆ. ಇನ್ನು ನಾಲ್ಗೆ ಒಳಗೆ ಪರಮಾತ್ಮನ ನಾಮಸ್ಮರಣೆ ನುಡಿಸಿದೀವಂದ್ರೆ ಪುರಂದರದಾಸರು ಹೇಳಿದರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡೋ ನಾಲಿಗೆ. ಹೇಳ್ತಾರ, ಇಲ್ಲೇ ನಾಲಿಗೆ ನೀನು ನಿನ್ನ ನೀಚ ಬುದ್ಧಿಯನ್ನು ಬಿಡಪ್ಪ, ಒಳ್ಳೆ ಬುದ್ಧಿಯನ್ನು ಕಲ್ಕೋ, ಭಗವಂತನ ನಾಮಸ್ಮರಣೆಯನ್ನು ಮಾಡು, ಚಾಡ ಹೇಳಬೇಡ, ಮತ್ತೊಬ್ಬರನ್ನ ನಿಂದ ಮಾಡಬೇಡ, ಪರರನ್ನು ದೂಷಿಸ ಹೋಗೋಣ ಹೇಳ್ತಾರ ಅವ್ರು ಪುರಂದರದಾಸ. ಪ್ರತಿಯೊಂದು ಇಂದ್ರಿಯಗಳಿಗೆ ನಾವು ಪವಿತ್ರ ಮಾಡ್ಕೊಳಕ್ ನಮ್ಮ ಕಡೆನೇ ಇರ್ತದೆ. ಕೈಗಳನ್ನು ಪವಿತ್ರ ಮಾಡ್ಕೋಬೇಕಾದ್ರೆ ಕೈಯಿಂದ ಟಾಳ ಬರ್ಸೋತ್ ಸ್ವಾಮಿ ಚಿದಂಬರ ಸ್ವಾಮಿ ಚಿದಂಬರ ಚಿದಂಬರ. ಈ ಕೈಯಿಂದ ಟಾಳ ಬರ್ಸೋತ್ ನಾಲಿಗೆಯಿಂದ ನುಡಿಸೋದು. ತಾಳ ಬೇಕು, ತಾಳ ತಕ್ಕ ಮೇಳಬೇಕು. ತಾಳಿಂದನ ಹಾಡಬಾರ್ದ, ತಾಳ್ನಾಗ ಹಾಡಬಾರ್ದು. ಲಕ್ಷ್ಮಣ ಏನ ವಿಚಾರ ರಾಮಪ್ರಭು ಗೊತ್ತಾತು, ಅಲ್ಲಿ ಕಾಮಿಕ ಒಣಗಳು ಯಾವಾಗ ಗೊತ್ತಾತು ಭಗವಂತನ ಇಲ್ಲಿಂದ ಜಾಗ ಬಿಡು ಚಲೋ ಅನ್ನೋ, ಜಾಗ ಬಿಡು ಚಲೋ ಅನ್ನೋ. ಏನು ಮಾಡಿದ ಅಂದ್ರೆ ಅಲ್ಲಿ ಏನು ನಿಂತಿದ್ದ ಆ ಭೂಮಿ ಒಳಗೆ, ಲಕ್ಷ್ಮಣ ಇನ್ನು ಹೋಗು ನಡಿಪ ನಡಿ ಅಣ್ಣ. ಇವು ಸೀತಾನ ಮೇಲೆ ಮನಸ್ಸು ಮಾಡೋದು ಅವ್ನು ಗೊತ್ತಾಗಿತ್ತು. ಆಕಿನ ಯಾವ ರೀತಿ ಕಾಣ್ತಿದ್ದ, ಆಕೆ ತಾಯಿ ಅನ್ನತಕ್ಕಂಥ ಭಾವನೆ ಹೋಗಿಬಿಟ್ಟಿತ್ತು. ಅವನು ಯಾವಾಗ ಹೋಗಿತ್ತು ದೇವ್ರಿಗೆ ಗೊತ್ತಾತು, ಲಕ್ಷ್ಮಣ ಕರ್ಕೊಂಡು ಸಂಚಾರ ಮಾಡ್ಕೊ ಮತ್ತೊಂದು 100-150 ಕಿಲೋಮೀಟರ್ ಬಂದ್ರೆ ಮುಂದೆ ಆ ಭೂಮಿಕಾ ಬಿಟ್ಟು ಬಂದ. ಆ ಏನು ಭೂಮಿಕಾ ಬಿಟ್ಟು ಬಂದ್ಗೂಡಲೇ ಅವನ ಭಾವ ಮತ್ತೆ ಫರಕ್ ಆಗಿಬಿಟ್ಟು. ಭೂಮಿಕಾ ಬಿಟ್ಟು ಬಂದ್ಗೂಡಲೇ ನಮ್ಮವ್ವ ನನ್ನ ತಾಯಿ ಸೀತಾ ಮಾತೇನು ಅವಾಗ ಹಳ್ಳಿ ಉಲ್ಟಾ ಹೆಂಗಿದ್ದ ಹಂಗ ತಯಾರಾದ. ಪ್ರಭು ಏನು ಮಾಡಿದ, ಬರೋ ಮುಂದೆ ಸ್ವಲ್ಪ ಅಲ್ಲಿ ಮಣ್ಣು ತಂದಿದ್ದ ನಾವು ಇವನು ಪರೀಕ್ಷೆ ಮಾಡಿಸೋ ಸಲುವಾಗಿ. ಆ ಮಣ್ಣು ಹೋಗದ ಲಕ್ಷ್ಮಣ ಈ ಜಾಗದ ಮೇಲೆ ನಿಲ್ಪ. ಲಕ್ಷ್ಮಣ ಅಲ್ಲಿ ನಿಂತು ಮತ್ತೆ ಆ ಜಾಗದ ಮೇಲೆ ನಿಂತು ಕೂಡಲೇ ಅಲ್ಲಿ ಏನು ಹಿಂದೆ 150 ಕಿಲೋಮೀಟರ್ ಹಿಂದೆ ಏನು ಬಾವು ಬಂದಿತ್ತ ಅದ ಬಾವನ ಅವನಲ್ಲಿ ಬರಕೈತು. ಲಕ್ಷ್ಮಣ ಅಂದ, ಹಿಂಗ್ಯಾಕೆ ಆಗಾಕಿದೈತಿ ನನಗಂದ ನಾವು. ನೋಡ್ರಿ ಆದಿಶೇಷನ ಅವತಾರ ಲಕ್ಷ್ಮಣ ಗೊತ್ತಾಗಲ್ ಹಿಂಗ್ಯಾಕೆ ಆಗಾಕತೈತಿ ಏನು ಇಲ್ಲಿ ಬಾ ಕೆಳಗ ನಾವು. ಅಲ್ಲಿ ಬಂದ್ಬಿಡ್ಲಿ ಮತ್ತೆ ಮೊದಲಿನ ಬಾವು ಹೆಂಗಿತ್ತು ಹಂಗ ತಯಾರ ಅಲ್ಲಿಲ್ಲ ನಾವು. ಅಲ್ಲಿತ್ತು ಕೂಡಲೇ ಮತ್ತೆ 150 ಕಿಲೋಮೀಟರ್ ಮೇಲೆ ಬಾವು ಹೆಂಗಿತ್ತ ಸುಮಾರು ಬುದ್ಧಿ ಅದ ಬರಕೈತು. ಪ್ರಭು ನಾನು ನಿನಗೆ ಶರಣ ಬಂದನಪ್ಪ, ನನಗಿದ್ರದ್ದು ಮಹತ್ವ ತಿಳಿವಲ್ದು, ನೀನೇ ಹೇಳ್ಬೇಕಂದ ನಾವು. ಹಿಂದ ಅನೇಕ ರಾಕ್ಷಸರು ದುಷ್ಟರು ಆ ಭೂಮಿ ಒಳಗೆ ಬಿದ್ದಾಡಿ ಆ ಭೂಮಿಯನ್ನು ಅಪವಿತ್ರ ಮಾಡ್ಯಾರಪ್ಪ. ಆ ಭೂಮಿ ಒಳಗೆ ಕಾಮದ ಒಂದು ಕ್ರೀಡೆಗಳನ್ನು ಆಡ್ಯಾರು. ಅದಕ್ಕೆ ತಾಯಿ ಅನ್ನತಕ್ಕಂಥ ಭಾವನೆ ಆ ಭೂಮಿ ಒಳಗೆ ಬರಂಗಿಲ್ಲ. ಅದ ಮಣ್ಣು ಇಲ್ಲಿ ತಂದಿನಿ ನಿನಗಂತ ಹೇಳಿದವು. ಓಹೋ ಪ್ರಭು ಸರ್ವದಾ ತಪ್ಪ ಅಂತ ತಿಳ್ಕೊಂಡು ರಾಮಪ್ರಭುವಿಗೆ ಶರಣವಾದ. ಹಂಗೆ ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ನಾಮಸ್ಮರಣೆಯನ್ನ ಮಾಡು. ಇಲ್ಲಿ ಏನು ಮಾಡಂಗಿಲ್ಲ, ಇಲ್ಲಿ ಬಂದು ತುಡುಗು ಮಾಡುವಂಗಿಲ್ಲ, ಇಲ್ಲಿ ಬಂದು ಚಾಡ ಹೇಳುವಂಗಿಲ್ಲ. ಇಲ್ಲಿ ಬಂದು ಏನು ಮಾಡೋದು, ಭಗವಂತನ ಸ್ಮರಣೆಯನ್ನ ಮಾಡು. ಯಾಕ ಅಂತ ಪವಿತ್ರವಾಗಿರ್ತಕ್ಕಂಥ ಜಾಗ ಅದೈತಿ. ನಮ್ಮಲ್ಲಿರ್ತಕ್ಕಂಥ ವಿಕ್ಷೇಪ ದೋಷ, ಆವರಣ ದೋಷ, ಮನದೋಷಾದಿಗಳು ಹೋಗ್ಬೇಕಾದ್ರೆ ಇಲ್ಲಿ ಪವಿತ್ರ ಸ್ಥಳದೊಳಗೆ ಬಂದಿವಂದ್ರೆ, ಇಲ್ಲಿ ನಾಮಸ್ಮರಣೆ ಮಾಡಿದೀವಂದ್ರೆ
ಅವೆಲ್ಲವೂ ಏನಾಕವು ಹೋಗಿಬಿಡ್ತಾವೆ. ಅಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ ಈ ಭೂಮಿ ಒಳಗದ. ನಮಗರೇನ ಇಲ್ಲೇ ನಾವು ಕರ್ನಾಟಕದವರ ಕರೆ ನಮಗೊಮ್ಮೆ ನಮ್ಮ ಗುರುಗಳು ಮತ್ತು ನಮ್ಮ ದಿವಾಕರ ರಾಯರು ನಾವು ಪ್ರತಿ ವರ್ಷ ಮುರುಗೋಳಕ್ಕೆ ಹೋದಾಗ ಇಲ್ಲಿಯೂ ನಮ್ಮ ರಾಯರು ಬರ್ತಿದ್ರು. ಇಲ್ಲಿ ಏನಪ್ಪ ನಮ್ಮೂರಿಗೆ ನೀವು ಬರ್ಬೇಕಂತ ರಾಯರ ಮುಂದೆ ಹೇಳಿದಾಗ ನಮ್ಮ ದಿವಾಕರ ರಾಯರು ಅಂದರು, ಹೊನ್ನಾಗರದೊಳಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದಪ್ಪ, ಅಲ್ಲಿ ಸ್ವಾಮಿ ಚಿದಂಬರೇಶ್ವರ ಯಜ್ಞ ಮಾಡಿ ಸ್ಥಳ, ಅಲ್ಲಿ ಸೇವೆ ಮಾಡೋಕ್ಕೆ ಹೋಗುವ ಅಂತ ಒಂದು 2-3 ವರ್ಷ ಗಂಟು ಬಿದ್ರು. ಅದಕ್ಕೂ ಪುಣ್ಯ ಬೇಕ್ರಿ. ಈ ಏನು ಮಳೆ ಹೋದ ವರ್ಷ ನಮ್ಮ ಟಮ್ ಇಲ್ಲೇ ಸಿಕ್ಕೋತ ಹೊತ್ಕೊಂಡು ಹೋದಿವ ನಿಮಿಷಗಳು. ಯಾಕೆ ಸ್ವಾಮಿ ಕೃಪಾ ಹಂಗೆ ಯಾಕೆ ಮಾಡಿದ್ರು ಅವ್ರು ಹಂಗೆ? ನಾವು ನಿಷ್ಠ ಅದೀವಿ ನೋಡು ಪರೀಕ್ಷೆ ಮಾಡ್ತಾರೆ ಅವ್ರು. ಅದನ್ನು ವಿಚಾರ ಮಾಡಿ ನೀವು ಸ್ವಾಮಿ ಅವರು ಇವ್ರೇನು ಮಳೆ ಅದು ಪಟ್ನೆ ಅಂದರೆ ಸೇವೆ ಮಾಡ್ತಾರೋ ಹಂಗೆ ಬಿಟ್ಟು ಹೋಗ್ತಾರೋ. ನಾವು ಬಿಡಲೇ ಇಲ್ಲ, ಸೇವೆ ಮಾಡಿದೀವ. ಯಾಕೆ ಸ್ವಾಮಿ ಕೃಪಾ ಪಡ್ಕೊಳಕ್ಕೆ ಬಂದವ್ರು ನಾವೆಲ್ಲ. ಮತ್ತು ಸ್ವಾಮಿ ಕೃಪಾ ಆಗಬೇಕಾದ್ರೆ ಸೇವೆ ಮಾಡಿದಾಗತಿ, ಊಟ ಮಾಡಿದಾಗನೇ ಹೊಟ್ಟೆ ತುಂಬುದು. ಸ್ವಾಮಿ ಕೃಪಾ ಜರ ಅಂತಂದ್ರೆ ಈ ಮಸ್ತಕಕ್ಕೆ ಜ್ಞಾನ ಪ್ರಾಪ್ತಿ ಆಗತ್ತೆ. ಅಷ್ಟು ತಾಕತ್ತೈತೆ ಸ್ವಾಮಿ ಅವ್ರದಕ್ಕೆ. ಅದಕ್ಕೆ ಈ ಪವಿತ್ರತಾ ಒಂದು ಭೂಮಿಕಾ ಒಳಗೆ ಮಹಾತ್ಮರು ಅವಾಗಿನ ಹಿಡ್ಕೊಂಡು ಇಲ್ಲಿವರೆಗೆ ನಾಮಸ್ಮರಣೆಯನ್ನು ಮಾಡ್ಕೋತ ಪರಂಪರೆ ನಡೆಸ್ಕೋತ ಬಂದಾರ. ಇದು ದೊಡ್ಡದ ವಂಶ ಪರಂಪರವಾಗಿ ನಡಿಬೇಕು. ಕೆಲವೊಂದು ಮಣಿತಾಣದೊಳಗೆ ನಾವು ನಮ್ಮ ಕಡೆ ಹಲಗಲೆ ತೊಂದೂರ ಐತೆ ಮೊದಲು ತಾಳ್ಬಿಡಿ. ನಾ ಒಮ್ಮೆ ಅವ್ರ ಮನೆಗೆ ಹೋದ್ನಿ, ಶರೇದ ತೂಬು ನೋಡಿದೀವಿ. ಯಾಕ್ರಪ್ಪ ಸಂತರಾಗಿರಿ ಶರೇ ಮಾಡ್ತೀರಿ? ನಮ್ಮ ಅಜ್ಜ ಮುತ್ಯಾನ ಕಾಲದಿಂದ ಇದನ್ನ ಮಾಡ್ಕೊತ ಬಂದಾರೆ, ನಾವು ಇದನ್ನ ಮಾಡೋರು ಅನ್ನೋ ತಮ್ಮ. ಅವರು ತಿಳಿಲಾರ್ಕ ಮಾಡ್ಯಾರ. ನೀವು ತಿಳಿದ ಮೇಲೆ ಅನುಭವ ಪ್ರಾಪ್ತಿ ಆದ್ಮೇಲೆ ಬಿಡ್ಬೇಕಪ್ಪ. ಏನ್ರಿ ಅದು ನಮ್ಮ ಅಜ್ಜ ಮನಸ್ಸಿನಾಗ ಬಂದು ಹೇಳ, ನಾ ಏನು ಮಾಡೀನಿ ಅದನ್ನು ಬಿಡಬೇಡ ಅಂತ ಹೇಳೋ. ನಾವು ಏನು ಮಾಡೋದು? ಇದೇನು ಜನ್ಮ ಸಾರ್ಥಕ ಆಗತ್ತೆ ಅಲ್ಲ. ಈಗೇನು ಮಹಾತ್ಮರು ಮಾಡ್ಕೊತ ಬಂದಾರ ನೋಡ್ರಿ. ಇದು ತಾವೊಬ್ಬರೇ ಉದ್ಧಾರ ಆಗೋದಲ್ಲ, ಎಲ್ಲ ನಮ್ಮ ಪರಿಸರ ಈ ಸುತ್ತ 4 ಹಳ್ಳಿಯವರು 10-18 ಹಳ್ಳಿಯವರು ಬಂದರೂ ಇಲ್ಲಿ ಉದ್ಧಾರ ಆಗಕ್ಕೆ ಆಗಿನ ಹಿಡ್ಕೊಂಡು ಇಲ್ಲಿ ಪವಿತ್ರತಾ ಶಕ್ತಿ ತುಂಬೆದ ಅಂತೇಳಿ ತಿಳ್ಕೊಂಡು ನಿತ್ಯ ಯಾವ ನಾಮಸ್ಮರಣೆ, ಈಗ ಔದುಂಬ ಯಾವ ಅಭಿಷೇಕ, ಸ್ವಾಮಿ ಅಭಿಷೇಕ, ಏನು ಮಂತ್ರ 11 ಚಾಲು ಆಗಿದ ಮಂತ್ರ 12-15 ಮಟ್ಟ ಕೇಳ್ಬೇಕು. ಮಂತ್ರ ಕೇಳ್ಬೇಕಾದ್ರೆ ಬ್ರಾಹ್ಮಣರ ಮುಖದಿಂದನೇ ಕೇಳಬೇಕು. ಯಾಕಂದ್ರೆ ಶಬ್ದ ಅಲ್ಪ ಪ್ರಾಣ ಮಹಾಪ್ರಾಣ, ಅವ್ರು ದೀರ್ಘಾಕ್ಷರ ಅವರೆಲ್ಲ ನುಡಿಸ್ತಿರ್ತಾರೆ. ಇವು ನಮಗಣ್ಣಪ್ಪ ಸಂಸ್ಕೃತ ಅಂದ್ಬಿಟ್ಟು ಮಾಡಿಬಿಡ್ತೀವಿ ನಾವು. ಸಂಸ್ಕೃತ ಬರ್ಬೇಕಾದ್ರೆ ತುಪ್ಪ ತಿಂದ ನಾಲಿಗಿದ್ರೆ ಬರ್ಬೇಕು. ಹಂಗಪ್ಪ ಶಬ್ದ ಉಚ್ಚಾರ ಆಗೋದಿಲ್ಲ. ಸಂಸ್ಕೃತ ಉಚ್ಚಾರ ಆಗ್ಬೇಕಾದ್ರೆ ಶ್ರವಣ ಬಲ ಬೇಕು, ಶ್ರವಣ ಆಗ್ಬೇಕು, ಗುರುಕೃಪಾ ಆಗ್ಬೇಕು, ಅಭ್ಯಾಸ ಆಗ್ಬೇಕು. ನಾಲಿಗೆಯಿಂದ ನುಡಿಬೇಕಾದ್ರೆ ಸಾತ್ವಿಕ ಆಹಾರ ತಿನ್ಬೇಕು. ಇವೆಲ್ಲವನ್ನ ತಿಂದಾಗಣ ಸಂಸ್ಕೃತ ಮಂತ್ರಗಳು ಬರ್ತಾವೆ, ಶ್ಲೋಕಗಳು ಬರ್ತಾವೆ, ಎಲ್ಲವೂ ನಮ್ಮ ಮುಖದಿಂದ ಬರ್ತಾವೆ. ಇಲ್ಲಿ ನಂದು ಬರಂಗಿಲ್ಲ. ಇರಲಿ, ಇವತ್ತು ನಾ ಇಷ್ಟೊತ್ತನ ಹೇಳಿದ್ದು ಈ ಅಭಂಗ ದ್ವಾರ ಅಲ್ಲಿ ಹೇಳಿ ಸ್ವಾಮಿಯವರ ಭೂಮಿಕಾ ಪವಿತ್ರತಾ ಹೇಳಿನಿ. ಇನ್ನು ನಾ ಅಭಂಗದ ಕಡೆ ಬಾಣ್ಯಾರ 3 ಗಂಟೆ ಆತ 4 ಹೇಳ್ಕೊಂಡು ಇವ್ರು ತರು ಎಪ್ಪ ಎಲ್ಲ ಹೊಟ್ಟೆ ಹಸದವು, ಅಡಿಗೆ ತಯಾರಾಗ್ಯದ, ಪ್ರಸಾದ ನಮ್ಮ ರಾಯರು ಹೇಳಿದ್ರು ನಾವು 2 ಗಂಟೆಗೆ ಎಲ್ಲರಿಗೂ ಪ್ರಸಾದ ಮಾಡೋಣ ಅಂತ ಹೇಳಿದ್ರು. ಈಗ ಬಹುಶಃ ಸಮಯ 1 ಆಗಿ ಹೋಗಿರ್ಬೋದು, 1:15 ಆಗಿದೆ. ಇನ್ನು ಒಟ್ಟು 15 ನಿಮಿಷದೊಳಗೆ ಕಾರ್ಯಕ್ರಮ ಮಂಗಲ್ ಮಾಡೋಣ. ಯಾಕಂದ್ರೆ ಎಲ್ಲರಿಗೂ ನೋಡ್ರಿ, ಅನ್ನಮಯ ಶರೀರ, ಟೈಮ್ ಟು ಟೈಮ್ ತಿಂದ್ರೆ ಕರೆಕ್ಟ್ ಇರ್ತದೆ ಮನುಷ್ಯ. ಟೈಮ್ ಕರೆಕ್ಟಾಗಿ ತಿಂತಾರೆ ಪ್ರಕೃತಿ ಕೆಡ್ತಾವ. ಒಂದು 10 ಮಂದಿ ಪವಣ್ಯಾರು ಹೋಗಿದ್ರು ಎಲ್ಲಿ ಬೀಗರ ಮಣಿ. ಭಾಳ ದಿವಸ ಪವಣ್ಯಾರು ಬಂದಾರ ಅಂತೇಳಿ ಅವ್ರು ಹೋಳಿಗೆನ ಮಾಡಿದ್ರು. ಮನುಷ್ಯಾಗ 4, 5, 10 ಹೋಳಿಗೆ ತಿಂತಿದ್ರು ಆಗ. ಈಗ ಯಾರು ತಿಂತಾರೆ ಹೋಳಿಗೆ? 1 ಆರು 3 ಹೋತಿ. ಮನುಷ್ಯಾಗ 8-10 ಹೋಳಿಗೆ ತಿಂದ್ರು ನೋಡ್ರಿ. ಈಗಿನ ಗತಿ ಆಗ ರಗ್ಗ ಜಮಖಾಣ ಚಾದರ ಏನೂ ಇದ್ರಿಗಿಲ್ಲ. ಈ ದೊಡ್ಡ ಗುಡಾರಲ್ಲ ಇಲ್ಲಿ ಹೆಸರ ಇಂಥ ಗುಡಾರನ ಇದ್ದು ಹೊತ್ಕೊಳಕ್ಕೂ ಅದನ್ನ ಕೊಟ್ಟರು, ಹಾಸ್ಕೊಳಕ್ಕೂ ಅದನ್ನ ಒಂದ ಗುಡಾರ ದೊಡ್ಡ ಗುಡಾರ ಇರ್ತವೆ. 10 ಮಂದಿ ಹೊತ್ಕೊಂಡು ಮಲ್ಕೊಂಡ್ರು. ಮತ್ತು ನೋಡ್ರಿ ಹೋಳಿಗೆ ಉಂಡಾರ ಅನ್ನೋದವು ಚಲೋ. ಅದು ಏನು ಚಲೋ? ಅದು ಕಾಳು ಊಟಕ್ಕೆ ಹರಿದು ಹಂಗೆ ಮಾಡಬೇಡ್ರಪ್ಪ.
ಹಂಗೆ ಮಾಡಬೇಡ್ರು. ಯಾರಿಗೆ ಹಂಗೆ ತಯಾರಾಕತಿ ಪಟ್ನ ಹೇಳ್ಕೊಡು. ಏನು ಅನ್ನೋದು ಅಂದ್ರೆ ಅವರು ಅರೇ ಸ್ವಾರಿ ಆಲ ಅನ್ನೋದು ಅಂದ್ರೆ ಅವ್ರು ಅಂದ್ರೆ ಸ್ವಾರಿ ಆಲ ಅಂದ್ಬಿಡ್ಲಿ ಎಲ್ಲರೂ ಈಗ ಕಾಲ್ ಮ್ಯಾಲಕ್ ಮಾಡ್ತಿದ್ರು, ಬೇರೆ ಎಬ್ಬಿಸ್ತಿದ್ರು, ಗಾಳಿಗೆ ಹೋಗ್ತಿತ್ತವ್ರು. ರಾತ್ರಿ 12-1 ಆತು. ಒಬ್ಬ ಅವಳು ಚವಳು ತಿಂದಿದ್ದ ಹಲ್ಲಿದ್ರಿಕಿಲ್ಲ ಮಯಾಗ. ಸ್ವಾರಿ ಮುಕ್ಕಾಮ್ ಕೇಲೇ ರೇ ಅಂದ. ಏನಂದ? ಸ್ವಾರಿ ಮುಕ್ಕಾಮ್ ಕೇಲೇ ರೇ ಅಂದ. ಮುಂಜಾನೆ ಎದ್ದು ಮಲಪ್ರಭಾ ನದಿಗೆ ಹೋಗಿ ಗುಡಾರ ಹೋಗಿ ಕೊಟ್ಟು ಮನೆಗೆ ಬಂದಿರ್ತಾವ. ಯಾಕಂದ್ರೆ ತಿನ್ನೋ ಟೈಮ್ಗೆ ಕರೆಕ್ಟ್ ತಿನ್ಬೇಕು, ಪ್ರಸಾದ ಮಾಡ್ಬೇಕು. ಇರ್ಲಿ, ಇವತ್ತು ತೆಗೆದುಕೊಂಡಂತ ಅಭಂಗ ಇಲ್ಲಿ ಮಹಾತ್ಮರು ಹೇಳ್ತಾರೆ. ಇನ್ನು ಯಾರಿಗೆ ಭಾಗ್ಯವಂತ ಅನ್ನೋದು ಬಾ, ಭಾಗ್ಯವಾನ್ ಬೇರೆ, ಭಾಗ್ಯವಂತರು ಬೇರೆ. ತುಕಾರಾಮ್ ಮಹಾರಾಜರಿಗೆ ಒಬ್ಬ ಪ್ರಶ್ನೆ ಮಾಡಿದ. ತುಕಾರಾಮ್ ಮಹಾರಾಜರ ನೀವೆಲ್ಲ ಅವಂಗ ಅಂದ್ರೆ ಖರೆ, ಮತ್ತು ಭಾಗ್ಯವಂತರಂದ್ರೆ ಯಾರಿಗೆ? ಇನ್ನು ಈಗ 2 ಹೆಣ್ಣು 4 ಮಕ್ಕಳು ನಾವು, ನಾ ಭಾಗ್ಯವಂತನ್ರಿ ಅಂತ ಕೇಳಿದ್ರು. ಅಲ್ಲ ಬಾಬಾಣಿ ಅಂದ್ರು, ನಿನ್ನ ಬೇಡ ರಾವಣೇಶ್ವರಿಗೆ ಎಷ್ಟು ಹೆಣ್ರಿದ್ರು ಗೊತ್ತೇನ ಅಂದ್ರೆ ಅವ್ರು ತುಕಾರಾಮ್ ಮಹಾರಾಜರು. ರಾವಣ ನಮಗೆ ನಿಮಗೆ ಒಂದೊಂದು ಸಿಗವಲ್ಲು. ಈಗ ಕೆಲವೊಂದು ಹುಡುಗರು ಲಗ್ನ ಆಗೇ ಇಲ್ಲ, ಎಲ್ಲರೂ ನೌಕರಿನೇ ಇದ್ದಾರೆ. ಮೊದಲು ಬ್ರಾಹ್ಮಣರ ಸಮಾಜದೊಳಗೆ ಅಷ್ಟ ನೌಕರಿ ಇತ್ತ, ಈಗ ಎಲ್ಲರೂ ನೌಕರಿ ಆದ್ರೂ ಕನ್ಯಾ ಕೊಡೋದಿಲ್ಲ, ಕೊಡಂಗಿಲ್ಲ. ನಮ್ಮ ಸಮಾಜದೊಳಗೆ ಮೊದಲ ಹುಡುಗದಷ್ಟು ಹುಟ್ಟಿದ್ದ ಅವ್ನು ನೋಡಿ ಕನ್ಯಾ ಕೊಡ್ತಿದ್ರು. ಆಸ್ತಿ ಇದ್ರೆ ಏನೋ ದುಡ್ದು ಹಾಕ್ತಾನೆ ಅಂತೇಳಿ ಕನ್ಯಾ ಕೊಡ್ತಿದ್ರು. ಅವ್ನ ಶರೀರ ನೋಡಿ. ಈಗ ಇಲ್ಲಿ ಅವ್ನು ನೌಕರಿ ಮಾಡಬೇಕು, ಬಟ್ ನೌಕರಿ ಅಲ್ಲಿ ಸರ್ಕಾರ ಎಲ್ಲರಿಗೂ ಯಾರಿಗತ್ತು ನೌಕರಿ ಕೊಡ್ಬೇಕು ಹೇಳಿ. ಅವನು 6 ಕೋಟಿ ಮಂದಿ ಐತೆ ನಮ್ಮಲ್ಲಿ, ಎಲ್ಲಿ ಕರ್ನಾಟಕದವ್ರು. ಬರೀ ವೋಟಿಂಗ್ ಲಿಸ್ಟ್ ಇದೆ. ಇದ್ರ ಕೆಳಗೆ 3 ಕೋಟಿ ಮಂದಿ ಇರುತ್ತೆ. ಮತ್ತು ಅವು 16 ವರ್ಷದ್ದು, 14 ವರ್ಷದ್ದು, 18, 17, 10 ವರ್ಷದ್ದು ಹಿಡ್ಕೊಂಡು ಮತ್ತು ಅವೆಲ್ಲ ಬರುವಲ್ಲ. ಇವಕ್ಕೆಲ್ಲ ನೌಕರಿ ಕೊಡ್ಬೇಕಾರೆ ಎಲ್ಲಿಗೂ ಕೊಡೋದು? ನೌಕರಿನ ಅನ್ನಬಾರ್ದು. ಕೋಟಿ ವಿದ್ಯೆ ಅದಕ್ಕಿಂತ ಮೇಟಿ ವಿದ್ಯಾ ಶ್ರೇಷ್ಠ ಅದ. ಒಕ್ಕಲ್ತನ ಭಾಳ ಶ್ರೇಷ್ಠ ಅಲ್ರಿ. ಈ ಭೂಮ ಈಗ ಜಗತ್ತು ಎದರಿಂದ ನಡೀತದೆ ಗೊತ್ತೇನ್ರಿ? ಮಿಲ್ಟ್ರಿ ಸೈನಿಕರು ನಮ್ಮ ಭಾರತವನ್ನು ರಕ್ಷಣೆ ಮಾಡೋ ಸಲುವಾಗಿ ತಮ್ಮ ಹೆಂಡರ ಮಕ್ಕಳನ್ನ ಬಿಟ್ಟು ನೋಡ್ರಿ, ಜಮ್ಮು ಕಾಶ್ಮೀರ ಎಲ್ಲ ಕಡೆ ಇದಾರ. ತಮ್ಮ ಎಲ್ಲ ಹೆಂಡರ ಮಕ್ಕಳನ್ನ ಬಿಟ್ಟು ಅವರು ಮುಖ್ಯ ಮಾಡದ, ಅವ್ರನ್ನ ಮುಖ್ಯ. ಅವ್ರ ಜರ ಅಲ್ಲಿ ಇರಲಿಲ್ಲ. ನಮ್ಮ ಭಾರತ ಈಗ ಹೆಂಗೆ ನಡುತ್ತೆ, ಇರಾಕ್ ವಿರುದ್ಧ ನಡುತ್ತೆ ನೋಡಿಲ್ಲ. ಹಂಗೆ ವಿದ್ದ ಚಲೋ ಆಕಿತ್ತು ನಮ್ಮಲ್ಲಿಯೂ. ಅವರ ರಕ್ಷಣೆ, ಭಾರತ ರಕ್ಷಣೆ ಮಾಡೋ ಸಲುವಾಗಿ ಯಾರು ಮಿಲಿಟ್ರಿ ಸೈನಿಕರು. ಎರಡನೇದ್ದು, ನಮ್ಮಂಗೆ ನಿಮಗೆ ಅನ್ನದಾತ ಯಾರು? ರೈತ. ಜಗತ್ತಿನ ಭಾರತ ದೇಶದ ಬೆನ್ನೆಲುಬು ಯಾರಂದ್ರೆ ಒಬ್ಬ ರೈತ. ರೈತ ಬೆಳೆದಾಗ ಪ್ರಧಾನಮಂತ್ರಿನೂ ತಿಂತಾನ. ಏನು ರೈತ ಬೆಳಲಿ ಅಂದ್ರೆ ನಾವೇನು ಮಾಡ್ತಿತ್ತಾನೋ? ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಉಪರಾಷ್ಟ್ರಪತಿ ಇರಲಿ, ಯಾರೋ ಇರಲಿ, ರೈತ ಮುಖ್ಯದ. ರೈತ ಎಲ್ಲ ಬೆಳೆಸಿ ಶ್ರಮಪಟ್ಟ ಬೆಳೆಸಿದಾಗ ತಯಾರಾಗ ಇರ್ಲಿ. ಈ ಪ್ರಕಾರ ಇಲ್ಲಿ ತುಕಾರಾಮ್ ಮಹಾರಾಜರಂದ್ರು, ನಿನ್ನ ಬಿಡಪ್ಪ, ನೀ 2 ಹೆಂಡ್ರದಾರತಿ, 80,000 ಹೆಂಡ್ರದಾರ ಅವನಿಗಂದ್ರು. ಎಷ್ಟು ಮಂದಿ? 80,000. ಮತ್ತೆ ಎಲ್ಲಾರ ಅಂಥವಿಂಥವು ಚಟ್ರದಿಲಿವು ಸುಂಬಳು ಬಣ್ಣಿವು ಅಲ್ಲ, ಸುಂದರ ಕಾಮಿಣಿಯರು. 80,000 ಹೆಂಡ್ರದಾರು. ಮಕ್ಕಳು ಮೊಮ್ಮಕ್ಕಳು ಮುನ್ಸಿಪಾಲ್ಟಿ ಒಳಗೆ ಲೆಕ್ಕ ಸಿಗೋಲ್ತಾವು. ಒಟ್ಟುದಾರು ಮುಖ್ಯ ಮಂಡಲದಲ್ಲಿ ಮಹಣ್ಣ ಪತಿವ್ರತೆ ಇದ್ದಾಳೆ. ಖರೆ ಅವಾಗ ಭಾಗ್ಯವಂತರು ಅಡ್ಲಿಲ್ಲ ಅಂದ್ರು. ಭಾಗ್ಯವಂತರು ಅಣಕ್ಕೆ ಬರಂಗಿಲ್ಲ, ಭಾಗ್ಯವಾನ್ ಅನ್ನಕ್ಕೆ ಬರ್ತಾರ, ಭಾಗ್ಯವಂತರು ಅಣಕ್ಕೆ ಬರಂಗಿಲ್ಲ. ದೇವ್ರೆಲ್ಲ ಐಶ್ವರ್ಯ ಕೊಟ್ಟಿದ್ದಂದ್ರೆ, ವಿದ್ಯಾ ಕೊಟ್ಟಿದ್ದಂದ್ರೆ, ಏನು ಭಾಗ್ಯವಾನಪ್ಪ ಇವ. ಹುಡುಗ ಹುಟ್ಟುದು ಅಪರೂಪ, ಭಾಗ್ಯವಾನ ತರ. ಭಾಗ್ಯವಂತ ಬೇರೆ, ಸಂಪತ್ತು ಇದೆಲ್ಲ ಇದ್ರ ಭಾಗ್ಯವಾನ ನಮ್ಮ ದೃಷ್ಟಿಯೊಳಗ, ಮಹಾತ್ಮರ ದೃಷ್ಟಿಯೊಳಗಿಲ್ಲ. ಇಲ್ಲ ಇಲ್ಲ ಅವನು ಶೂನ್ಯ ತರವ. ಸಂಸಾರದೊಳಗಿದ್ರು ಎಷ್ಟಿದ್ರು ಶೂನ್ಯನ ತರವ. ಅಭಂಗ ಪ್ರಮಾಣದವರೇ ಪ್ರತಿಯೊಂದು ಕೂಡ ಸಮಯ ನೋಡ್ಕೊಂಡು ಕೊಡ್ಬೇಕಾಗ್ತದೆ. ಯಾವ ವೇಳೆಕ ಇವರಿಗೂ ಕೂಡ ರಾವಣೇಶ್ವರಗೆ ಭಾಗ್ಯವಾನ್ ಅಂದಿಲ್ಲ, ಭಾಗ್ಯವಂತ ಅಂದಿಲ್ಲ. ನಮ್ಮದು ನಿಮ್ಮದು ಏಟಾಯಿತು. ಅವನು 1 ಕೋಟಿ ಕನ್ಸು ಎತ್ತಾಳಿ ತಾಮ್ರ ಮಣಿ ಇದ್ದು, 5 ಲಕ್ಷ ಇಟ್ಟಂಗಿ ಮಣಿ ಇದ್ದು, ಹೊಡೆದ ಕಲ್ಲಿನ ಮಣಿಗಳು, 7 ಲಕ್ಷ ಇಟ್ಟಂಗಿ ಮಣಿಗಳು ಇದ್ದು. ಅವನು
ಅಷ್ಟ ಅಲ್ಲ, ಶುದ್ಧ ಕಾಂಚನಾಚಿ ಸಪ್ತಕೋಟಿ, 7 ಕೋಟಿ ಶುದ್ಧ ಬಂಗಾರ ಮಣಿ ಇದ್ದು ಅವನು ನಮಗೊಂದು ತೊಲಿ ಸಿಗಂಗಿಲ್ಲ. ಒಂದು ತೊಲಿ 1.65 ಆಗಿದೆ. ಖರೆ ಬಂಗಾರ ಇಟ್ಟಂಗಿಲೆ ಕಟ್ಟಿದಂತ ಮಣಿ ಎಷ್ಟಿದ್ದು ಅಂದ್ರಿ ಅವನು 7 ಕೋಟಿ ಮಣಿ ಇದ್ದು. ಖರೆ ಅವನು ಭಾಗ್ಯವಂತರ ಅಂದ್ರನು ಇಲ್ಲ. ಹಂಗಾರೆ ಯಾರಿಗೆ ಭಾಗ್ಯವಂತತಾರೋ? ಶರಣಗೇಲೆ ಹರಿರಾಯ, ಯಾರು ಪರಮಾತ್ಮಗೆ ಶರಣ ಹೋಗ್ಯಾರ ಅವರಿಗೆ ಭಾಗ್ಯವಂತರು ಅಂತ ಕರೆದವರು ಮಹಾತ್ಮರ ದೃಷ್ಟಿಗಳು. ಜಗತ್ತಿನೊಳಗ ಎಷ್ಟೋ ಮಂದಿ ಗಳಿಸ್ಯಾರ ಅಂದ್ರು ಗಳಿಸಿದ್ದು ಯಾರು ಓದಿಲ್ಲ. ಮಹಾತ್ಮ ಚಿದಂಬರೇಶ್ವರು 205ನೇ ಜಯಂತಿ ಅವ್ರದ್ದು ಕಾರ್ಯಕ್ರಮ. ಖರೆ ಆದ್ರೆ ಅವ್ರು ಆವಾಗ ಮಾಡಿದಂಥ ಒಂದು ಸೇವೆ ಇನ್ನ ಅದ ನೋಡಿ. ನಮ್ಮ ಜ್ಞಾನೇಶ್ವರ ಮಾಡಿದ್ರು 700 ವರ್ಷ, ತುಕಾರಾಮ್ ಮಾಡಿದ್ರು 400 ವರ್ಷ ಮುಗಿದೋದು. ಸಂತ ನಾಮದೇವ್ ಮಾಡಿದ್ರು 700 ವರ್ಷ. ಬಸವಣ್ಣವರು 12ನೇ ಶತಮಾನದೊಳಗೆ. ಇವರೆಲ್ಲರೂ ಜಗತ್ತಿಗೆ ದೊಡ್ಡ ಮಹತ್ವದ ಉಪಕಾರ ಮಾಡಿದ್ರು. ಮನುಷ್ಯ ಜೀವಿ ಉದ್ಧಾರ ಆಗಬೇಕಾದ್ರೆ ಮೊದಲು ನೀ ಗುರುವಿಗೆ ಶರಣ ಒಬ್ಬ, ಗುರುಗಳು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಡ್ತಾರು. ಅದಕ್ಕೆ ಹೇಳಿದ್ರು ಅವರು, ಶ್ರೀ ಗುರು ವಚನ ಉಪದೇಶವನ್ನಾಲಿಸಿ ದಾಗಳ ಹೂದು ನರರಿಗೆ ಮುಕ್ತಿ ಅಂದ್ರು ಅವರು. ನಾವು ಮನುಷ್ಯ ಜನ್ಮ ತಗೊಂಡು ಬಂದೀವಿ ಅಂದ ಬಳಿಕ ಮೊದಲು ಏನು ಬೇಕು? ಗುರು ಬೇಕು. ಗುರು ಇಲ್ಲದ ಮೋಕ್ಷ ಯಾವ ಕಾಲಕ್ಕೂ ಆಗಂಗಿಲ್ಲ, ದೇವರು ಪ್ರಾಪ್ತಿ ಆಗೋದಿಲ್ಲ. ಗುರು ಉಪದೇಶವನ್ನು ಪಡ್ಕೊಂಡು ಗುರು ಸೇವೆ ಮೊದಲು ಮಾಡಿ ಗುರುವಿಗೆ ಬೇಕಾಗಬೇಕು. ಗುರುವಿನ ಅಂತಃಕರಣ ಕೃಪಾಚಾರ ನಮ್ಮ ಮೇಲೆ ಆತಂದ್ರೆ ನಾವು ಪರಮಾತ್ಮನ ಪ್ರಾಪ್ತಿ ಆಗತ್ತೆ, ಸಹಜ ಆಗತ್ತೆ. ಅಂತ ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ನಾವು ಮೊದಲೇನಾಗಬೇಕು? ಗುರು ತೇ ಜ್ಞಾನ, ಜ್ಞಾನಿ ಆತ್ಮದರ್ಶನ, ದರ್ಶನೇ ಸಮಾಧಾನ ಆಸನೆ ಕೀಜಿ. ಮೊದಲು ಏನು ಬೇಕು? ಗುರುಗಳು ಮೊದಲು ನಾವು ಶರಣಾಗತ. ನಾವು ಗುರುವಿನಿಂದ ಉಪದೇಶ ಪಡಿಬೇಕು. ಗುರುಗಳ ಮಂತ್ರವನ್ನು ಕೊಡ್ತಾರೆ. ಇವತ್ತು ಶಿವಮಂತ್ರ ಇರಲಿ, ಹರಿಮಂತ್ರ ಇರಲಿ, ಮಂತ್ರ ಅಂದ್ರೆ ಎಲ್ಲ ಒಂದ. ಅದಕ್ಕೆ ನಮ್ಮ ಜ್ಞಾನೋಬರಾಯರು ಹೇಳಿದ್ರು, ಹರಿ 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 ಹಾ ಮಂತ್ರ ಹಾ ಶಿವಾಚ ಮಣತಿ ದೇವಾಚ ತಯಾಮೋ. ಹರಿ ಅಂದ್ರು ಅವಣೆ, ಶಿವ ಅಂದ್ರು ಅವಣೆ. ನಾವು ಬೇರೆ ಬೇರೆ ಮಾಡ್ಲಾಕತ್ತೀವಿ. ಬೇರೆ ಬೇರೆ ಬ್ರಹ್ಮ ಏನೋ ತನ್ನ ಮಹಾತ್ಮ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನವನ್ನು ಇಲ್ಲದಿರೇ ತೋರದೆಯ ಸುಖ ತೋರದೆಯ. ಶರಣರು ಬೇರೆ, ಶಿವಭಕ್ತರು ಬೇರೆ, ಹರಿಭಕ್ತರು ಬೇರೆ. ಇರಾವ ದೇವನ ಒಬ್ಬನ. ನಮ್ಮಲ್ಲಿ ಕಲ್ಲಾಪತ್ತದಾನಿ ಸಣ್ಣವಿದ್ದಾಗ ಕಲ್ಯ ಹತ್ತಿದ್ದೀವಿ ನಾವು. ಕಲ್ಲಪ್ಪ ದೊಡ್ಡವಾದ ಸಾಲಿ ಕಲಿತ ಮಾಸ್ತರ್ ಆದ್ಗಳು ನಾವು ಏನತ್ತೀವಿ? ಕಲ್ಲಪ್ಪ ಮಾಸ್ತರ್ ಅಂತ ಕರಿತೀವಿ. ಬರ್ರಿ ಸರ್ ಅಂತೀವಿ. ಏನು ಕಲ್ಯ ಬಾರು ಅಂತೀವೋ? ಇಲ್ಲ, ಮಾಸ್ತರ್ ಅಂತೀವಿ. ಕಲ್ಲಪ್ಪನ ಏಂತ ಬಂದ್ಗಳೇ ಕಲ್ಯ ಅತ್ತಳಕ್ಕೆ ಕಲ್ಲನ ಗೌಡವು ನೋಡು. ಗೌಡ ಆದವು ಎಲ್ಲಿ ಗೌಡಿಗೆ ಹೋವೇನೋ ಕರೆ ಬಂದಾಕ ಗಂಡನ ಹೆಸರು ಹೇಳ್ತಂಗಿ ಕಾಲನ ಗೌಡ ಅತ್ತಳಾಕಿ. ಇವ ಗೌಡ. ಕಲ್ಲಪ್ಪಗೊಂದು 4 ಮಕ್ಕಳದು. ಇವೇನದ ಅಪ್ಪ ಅದ ಕಲ್ಲಪ್ಪ. 4 ಮಕ್ಕಳಾದ್ಗಳೇ ಅಪ್ಪ. 4 ಮಕ್ಕಳಿಗೆ 2 ಗಂಡ 2 ಹೆಣ್ಣಿದ್ದು. 2 ಹೆಣ್ಣು ಕೊಟ್ಟ ಎಲ್ಲಿಗೆ? ಬೇರೆ ಊರಿಗೆ. ಅವ್ರಿಗೆ ಏನಾದಿವ? ಮಾವ ಅದ. ಹಳೆಯಗಳಾದ್ರೆ ಅವರು ಮಾಮ ಅಂತ ಕರೀತಾರ ಅವರು. ನೋಡು, ಇರಾವ್ ಕಲ್ಯ ಒಬ್ಬ. ಕಲ್ಯಾಗ 4 ಮೊಮ್ಮಕ್ಕಳದು. ಅಜ್ಜ ಅಂತ ಕರೀತಾರ. ಏನು ಕಲ್ಯ ಆತಾರೋ? ಅಜ್ಜ ಅಂತ ಕರೀತಾರ. ನೋಡು, ಕಲ್ಲಪ್ಪಗೆ ಇಷ್ಟು ಬಂದು ಮತ್ತು ದೇವರಿಗೆ ಅನಂತ ನಾಮ ಸಪ್ತಕೋಟಿ ಮಂತ್ರ ಅಂತ ಎದಕ್ಕೆ ಹೇಳಿದ್ರು? ಇವು 1000 ನಾಮಗಳು ಅಂತ ಹೇಳ್ತೀವಿ ನಾವು. ಇಲ್ಲ 7 ಕೋಟಿ ಮಂತ್ರದವತ್ತು ಪರಮಾತ್ಮನು. ಅಂತ ಪರಮಾತ್ಮನ ನಾಮಸ್ಮರಣಿ ನೀವು ಯಾವ ರೀತಿ ಕರೀರಿ? ಭಾವಪೂರ್ವಕವಾಗಿ ಶ್ರದ್ಧೆಯಿಂದ, ಪರಮಾತ್ಮನ ಶ್ರದ್ಧಾದಿಂದ ಕರಿಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ ಸಹೇತೀಂದ್ರಿಯ ಅಂತೇಳಿ ತಿಳ್ಕೊಂಡು ಗೀತೆಯೊಳಗೆ ಪರಮಾತ್ಮ ಹೇಳ್ಕೊಂಡು ಬಂದ. ಅರ್ಜುನ, ಮೊದಲು ಶ್ರದ್ಧಾ ಬೇಕು, ಪ್ರೇಮ ಬೇಕು. ಪ್ರೇಮಪೂರ್ವಕವಾಗಿ ಭಾವಪೂರ್ವಕವಾಗಿ ಮಾಡುವುದು. ಕಾಟಾಚಾರಕ್ಕಾಗಿ ಮಾಡಂಗಿಲ್ಲ. ನಾವು ಪ್ರಪಂಚ ಯಾರ ಕಾಟಾಚಾರಕ್ಕೆ ಮಾಡ್ತೀವಿ ಹೇಳಿ ನಾವು? ಎಷ್ಟು ಭಕ್ತಿಯಿಂದ ಮಾಡ್ತೀವಿ. ಅರ್ಜುನಗ ಹೇಳಿದ ಪರಮಾತ್ಮ, ಅರ್ಜುನ ನಿನ್ನ ಸುಭದ್ರಾಣ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು, ಅಷ್ಟು ಪ್ರೀತಿ ನನ್ನ ಮೇಲೆ ಇಡಪ್ಪ ಅಂತ. ನೋಡ್ರಿ ದೇವ್ರು ಹೇಳ್ದ
ಅರ್ಜುನಿಗೆ ಜ್ಞಾನ ಆಗಿರ್ಕಿಲ್ಲ ಮೊದಲು. ಯಾವಾಗ ಜ್ಞಾನ ಪ್ರಾಪ್ತಿ ಆದವಾಗ 11ನೇ ಅಧ್ಯಾಯ ವಿಶ್ವರೂಪ ಯೋಗ ಯಾವಾಗ ತೋರಿಸಿದ ತನ್ನ ಇರುವಿಕೆ ನಾನು ಯಾರು ಹೇಳ್ತಕ್ಕಂಥ ಅರ್ಜುನಿಗೆ ಅವಾಗ ನೋಡಿದ ಅರ್ಜುನ ವಿರಾಟ ಸ್ವರೂಪವನ್ನು ದೇವ್ರು ನೋಡಿ ಅವಾಗ ಗಾಬಾದವು. ಅಲ್ಲಿ ಮಟ್ಟ ಗೊತ್ತಾಗಿಲ್ಲ ಅವಾಗ. ವಿಷಾದ ಯೋಗ ಮುಗಿದ್ದೆವು, ಸಾಂಖ್ಯ ಯೋಗ ಮುಗಿದ್ದೆವು, ಕರ್ಮಯೋಗ ಮುಗಿದ್ದೆವು, ಎಲ್ಲವೂ ಹೇಳ್ಕೊತ ಬಂದ. ಜ್ಞಾನ ವಿಜ್ಞಾನ ಯೋಗ, ಕರ್ಮ ಸನ್ಯಾಸಿ ಯೋಗ ಇವೆಲ್ಲವೂ ಹೇಳ್ಕೊತ ಬಂದ ಏನು 11ನೇ ಅಧ್ಯಾಯಕ್ಕೆ ತನ್ನ ನಿಜರೂಪವನ್ನು ಪರಮಾತ್ಮ ತೋರಿಸಿದ. ಅವಾಗ ಗಾಬಾದ. ಪರಮಾತ್ಮ ಎಷ್ಟು ದೊಡ್ಡವನು, ಇಡೀ ವಿಶ್ವನ ಅವನ ಹೃದಯದೊಳಗದ. ವಿಶ್ವತೂ ಭಾವುಣೀನೇ, ವಿಶ್ವತೂ ಚಕ್ಷುಣೀನೇ. ಪರಮಾತ್ಮ ಎಷ್ಟು ದೊಡ್ಡವನ ಅವನ ಅಳಕಿಲ್ಲ. ನಾವು ಈಟ ಯಾಕೆ ಮೂರ್ತಿ ಮಾಡಿವಂದ್ರೆ ಇಷ್ಟ ಮೂರ್ತಿ ಪೂಜೆ ಮಾಡೋದು ನೀಗ್ತದೆ ನಮಗೆ. ದೇವರ ಅಣು ರೇಣು ತೃಣಕಾಷ್ಟದೊಳಗೆ ನಾವು ಎಲ್ಲ ವಸ್ತುವಲ್ಲಿ ಪರಮಾತ್ಮದಾನ. ಅವು ಇಲ್ಲದ ಜಾಗಣ ಎಲ್ಲೂ ಇಲ್ಲ. ಅದ್ವಿಷ್ಟ ಸರ್ವಭೂತಾನ ಮೈತ್ರ ಕರುಣೇವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ದೇವರಿಗೆ ಇಲ್ಲೇದಾನಿಲ್ಲ. ಸರ್ವ ಎಲ್ಲ ಭೂತ ಮಾತು ಪ್ರಾಣಿಗಳಲ್ಲಿ ಪರಮಾತ್ಮದಾನ. ಯಾರದಾರೋ ಭಕ್ತರದಾರ. ನನ್ನ ಪರಮಾತ್ಮ ಎಲ್ಲರ ಕಡೆ ಇದಾನ. ಒಂದು ಗಿಡದೊಳಗೆ ಅಲ್ಲ, ಕಲ್ಲಿನೊಳಗೂ ನನ್ನ ದೇವರದಾನಂತ ಕಂಡಿರ್ತಾರೆ ಅವ್ರು ಯಾರು ಭಕ್ತರು. ಭಕ್ತರಿಗೆ ಗೊತ್ತಾಗಿರ್ತದೆ. ನೀವು ಕುರಿ ಹಿಕ್ಕಿ ಕಾಲದೊಳಗೆ ಲಿಂಗ ಮಾಡಿದ್ರಲ್ಲ, ಅಲ್ಲಿ ದೇವ್ರದಾನ, ಅಲ್ಲಿ ಲಿಂಗ ಮಾಡಿ ತೋರಿಸಿರೋ ಶಕ್ತಿ ಅಂತ ನೋಡೋರಲ್ಲಿ. ಹಂಗೆ ಪರಮಾತ್ಮ ಸರ್ವಂತ ಅವನು ಎಲ್ಲ ಕಡೆ ಅದಾನ. ಅವ್ನು ಎಷ್ಟು ದೊಡ್ಡ ನಿಮಗೆಲ್ಲ ಗೊತ್ತೈತಿ. ಉದಾಹರಣೆ ಸ್ವತಃ ಯಾವ ವಾಮನ ಅವತಾರ ತಗೊಂಡು ಬಂದಾಗ ಬಲಿಚಕ್ರವರ್ತಿ ರಾಜ ದಾನ ಕೇಳಕ್ಕೆ ಬಂದಿದ್ದ ದೇವ್ರು ಅವನ ಕಡೆ ಸಣ್ಣ ಹುಡುಗ ಆಯ್ತು. ನನಗೆ 3 ಪಾದ ಭೂಮಿ ಕೊಡು ಅನ್ನೋ. ನೀ ಯಾಕೆ ಕಿಲೋಮೀಟರ್ ಬರೋಕ್ಕೆ ಹೋಗಿದ್ದೆ ಅನ್ನೋ ರಾಜ. ದೇವ್ರು ಜ್ಞಾನ ಆಗಿರ್ಕಿಲ್ಲ ಅವಾಗ. ದೇವ್ರೂ ಜ್ಞಾನ ಆಗಿಲ್ಲ. ಈಗ ಬ್ರಾಹ್ಮಣರು ಕೆಲವೊಂದು ಊರಾಗ ಇರ್ತಾರೆ. ದೇವ್ರು ಯಾರಂದ್ರೆ ಅವರೇ. ನಮ್ಮ ಊರುಗಳಾಗದು ಬ್ರಾಹ್ಮಣರು ಅದಾರ, ಗುರುಗಳು ಅದಾರ. ಅವ್ರಿಗಿದ್ದ ಭೂಮಿ ಶಾಂತಿ ಇರ್ತದೆ. ಕೆಲವೊಂದು ಊರಾಗ ಬ್ರಾಹ್ಮಣರನ್ನು ಹುಡುಕ್ಯಾಡ್ಕೋ ಸಿಗಂಗಿಲ್ಲ. ಬ್ರಹ್ಮಧಾನೇತೋ ಬ್ರಾಹ್ಮಣ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಜಗತ್ತನ್ನು ಉದ್ಧಾರ ಮಾಡೋ ಸಲುವಾಗಿ ಅವ್ರ ದೇವರು ಮೊದಲು ಹುಟ್ಟಿಸಿ ಕಳಿಸ್ಯಾನ. ಬ್ರಾಹ್ಮಣ ಕ್ಷತ್ರಿ ಪಿಪಿಯಾಂ ಫಲಾಂಗತಿ ಅಂತೇಳಿ ತಿಳ್ಕೊಂಡು ಶ್ಲೋಕಗಳು ಹೇಳ್ಕೊಂಡು ಬಂದ. ಇಲ್ಲಿ ನಮ್ಮ ತುಕಾರ ಮಾಡಿದ್ರು ಬ್ರಾಹ್ಮಣ ಅಣಿ ಕ್ಷತ್ರಿ ವೈಶ್ಯ ಶೂದ್ರ ಚಾಂಡಾಳ ಹೇ ಅಧಿಕಾರ. ಪರಮಾತ್ಮ ಮೊದಲು ನಿರ್ಮಾಣ ಮಾಡಿದ ಭೂಮಿ ಮೇಲೆ 4 ವರ್ಣಾಶ್ರಮಗಳು. ಭಗವಂತನ ಪೂಜೆ ಮಾಡೋ ಸಲುವಾಗಿ ಭಗವಂತನ ಆರಾಧನೆ, ಭಗವಂತನ ಅಭಿಷೇಕ, ನಾಮಸ್ಮರಣೆ ಮಾಡುವುದು, ಜಗತ್ತಿಗೆ ಹೇಳಿಕೊಡುವುದು. ಇದನ್ನು ಯಾರಿಗೆ ಕೊಟ್ಟ ಅಂದ್ರೆ ಬ್ರಾಹ್ಮಣರಿಗೆ ಕೊಟ್ಟಾನ. ಕ್ಷತ್ರಿಯರು ಬಿದ್ದು ಮಾಡುವುದು. ನಾ ಅದನ್ನೆಲ್ಲ ಹೇಳ್ಕೊತಿಲ್ಲ. ಪರಮಾತ್ಮ ಅವ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮದಾನ. ಬಲಚಕ್ರವರ್ತಿ ರಾಜ ಅಂದ, ನೀ ಯಾಕೆ ಇಲ್ಲಿ ಮಟ್ಟ ಬಂದೆ ನಾವು. ನಾ ಅಲ್ಲೇ ಹೇಳಿ ಕಳಿಸಿ ಕೊಟ್ಟು ಕಳಿಸ್ತಿದ್ದೆ ನಾವು 3 ಪಾದ ಭೂಮಿ. ಹಂಗಲ್ಲ ಅದ ನಾವು ಕೊಡ್ತಾನಂತ ಸಂಕಲ್ಪ ಮಾಡ್ಬೇಕು. ಈಗ ಅಪೋರ ಅಂದ್ರೆ ನೋಡಿ ಆಗಲೇ ಅಭಿಷೇಕ ಮಾಡೋದ್ನಾಗ ನೀವೆಲ್ಲರೂ ಸಂಕಲ್ಪ ಮಾಡು. ಮುಂದಿನ ವರ್ಷ ಮಟ್ಟ ಆಯುಷ್ಯ, ಆರೋಗ್ಯ ಎಲ್ಲವೂ ಸುಸೂತ್ರವಾಗಿದ್ರೆ ಕೆಲಸ ಮಾಡಕ್ಕೆ ಬರ್ತದೆ. ಅಲ್ಲಿ ಮೊದಲು ಸ್ವಾಮಿ ಕಡೆ ಬೇಡ್ಕೊರೆ ಅಂದ್ರೆ ಅವ್ರು ನೋಡ್ರಿ, ಭಗವಂತ ಆರೋಗ್ಯದೊಳಗೆ ಸ್ವಲ್ಪ ಹೆಚ್ಚಾಕಿ ಕೊಟ್ಟಂದ್ರೆ ಕೆಲಸ ಇಲ್ಲ. ಆರೋಗ್ಯ ಚಲೋ ಬೇಕು, ಶರೀರ ಸಂಪತ್ತು ಬೇಕು. ಯಾವ ಸಂಪತ್ತು ಮುಖ್ಯ ಅಲ್ಲ, ಶರೀರ ಸಂಪತ್ತು ಮುಖ್ಯ. 10 ಕೂರಿಗೆ ಹೊಲ ಐತಿ ಅಂದ್ರೆ ಏನು ಮಾಡೋದು ಅಂತ ತೊಗೊಂಡು ದುಡಿಯೋಕ್ಕಾಗಿ ನೀವು TB ಆಗೈತೆ ತೊಗೊಂಡು ಏನು ಮಾಡೋದು. ನಮ್ಮಲ್ಲಿ ಒಬ್ಬ ಸೋಮಯ್ಯ ಅಂತದ ನಾವು ಸೈದಾಪುರ ಫ್ಯಾಕ್ಟ್ರಿ 8 ಫ್ಯಾಕ್ಟ್ರಿ ಇದಾವ. ನಾವು 8 ಫ್ಯಾಕ್ಟ್ರಿ ಇದಾವ. ಒಂದಿಟ ಫ್ಯಾಕ್ಟ್ರಿ ಒಳಗೆ ಬಂದ್ರೆ ಸಾಯ್ತಾನ ನಾವು. ಅವ್ನು ಶುಗರ್ ತೊಗೊಂಡು ಏನು ಮಾಡೋರು, ಎಷ್ಟಿದ್ರೆ ಏನು ಮಾಡೋದು. ಶರೀರ ಸಂಪತ್ತು ಮುಖ್ಯ ಅದ. ಮನುಷ್ಯ ದುಡಿಬೇಕಾದ್ರೆ ಶರೀರ ಶಾಶ್ವತ ಬೇಕು, ಸಂಪತ್ತು ಚಲೋ ಬೇಕು, ತಾಕತ್ತಿರ್ಬೇಕು. ಶರೀರದೊಳಗೆ ತಾಕತ್ತಿರ್ಲಿಲ್ಲ ಅಂದ್ರೆ ದುಡ್ಲಿಕ್ಕೆ ಆಗಿಲ್ಲ. ಹಂಗೆ ನಮ್ಮ ರಾಯರು ಮಕ್ಕಳಿಗೆ ಆಸ್ತಿ ಗಳಿಸ್ಬೇಕು, ಇಲ್ಲ ಅವ್ರಿಗೆ ಜ್ಞಾನವನ್ನು ಕೊಡುವುದು, ವಿದ್ಯಾ ಕಲಿಸೋದು, ಅವರು ಬದುಕು ಅವರೇ ಮಾಡ್ಕೊಳ್ಳೋದು. ಬ್ರಾಹ್ಮಣರ ಪದ್ಧತಿ ಅದ, ನೇಮ್ ಅದ. ನಿಮ್ಮ ಬದುಕು ನೀವು ಮಾಡ್ಕೊಂಡು ತಯಾರು ಮಾಡ್ಕೊಂಡು ನೀವು ಉಣೋದು. ಹಿಂದಿನ ಆಸ್ತಿ ಕೇಳುವಂಗಿಲ್ಲ. ಹಿಂದೊಂದು ಪದ್ಧತಿ ಅದ. ಯಾಕಂದ್ರೆ ವಿದ್ಯಾ ಅನ್ನತಕ್ಕಂಥದ್ದು ಕಲಿಬೇಕು, ಶರೀರ ತಾಕತ್ತು ಇಟ್ಕೋಬೇಕು. ಇಲ್ಲಿ ಈ ಪ್ರಕಾರ ಪರಮಾತ್ಮ ಯಾರು ಅವಿಗೆ ಶರಣ ಹೋಗ್ತಾರೋ, ಯಾರು ಪರಮಾತ್ಮ ಶರಣ ಹೋಗ್ತಾರೋ ಅವರೇ ಭಾಗ್ಯವಂತರು ಅಂತ ಕರೆದು. ನಾವೆಲ್ಲ ಇಲ್ಲಿ ಬಂದೀವ್ರಿ, ನಾವು ಶರಣ ಹೋಗಿವಂದ್ರೆ
ಹೋಗಿವು ಕರೆ ನೆನಪಾದ ಗಂಟೆ ಹೋಗ್ತೀವಿ ನಾವು. ಹಂಗಲ್ಲ, ನೀವು ಮಣಿಯೊಳಗೆ ಕೂತ್ಕೊಂಡು ಕಾಮ ಮಧ್ಯೆ ಕಾಮ ಅಣಿ ಕಾಯಿ ಮಣ ರಾಮ ರಾಮ್ ಕೆಲಸ ಮಾಡ್ಕೊ. ಅವುಗಳು ನೀವು ರೊಟ್ಟಿ ಮಾಡೋ ಹೊತ್ನ್ಯಾಗ ಸ್ವಾಮಿ ಚಿದಂಬರ ಸ್ವಾಮಿ ಚಿದಂಬರ ಆ ತಾಳಕ್ಕೆ ಅಲ್ಲೇ ರೊಟ್ಟಿ ಮಾಡ್ಕೊತಾವ. ಮಲಗು ಹೊತ್ನ್ಯಾಗ ಅನ್ನೋದು, ಏಳು ಹೊತ್ನ್ಯಾಗ ಅನ್ನೋದು. ನಾನು ಮಲಗೋತ್ನಾಗ ಅನ್ಕೋತ ಮಲ್ಕೊಂಡಿವಂದ್ರೆ ಏಳು ಹೊತ್ನಾಗ ಅನ್ಕೋತಾನೆ ಹೇಳ್ತದೆ ಚಿದಂಬರ ಸ್ವಾಮಿ ಚಿದಂಬರ. ನಾವು ಏಳು ಹೊತ್ತು ಮಲಗು ಹೊತ್ನಾಗ ಅಯ್ಯೋ ಅಂದ್ರೆ ಮತ್ತು ಏಳು ಹೊತ್ನಾಗ ಅಯ್ಯೋ ಯಪ್ಪ ಅಂತ ಹೇಳುತ್ತ ನೋಡ್ಬೇಕು. ನಿಮ್ಗೆ ಉದಾಹರಣೆ ಹೇಳ್ತಾನೆ. ಮನ್ಯಾಗ ಮಕ್ಕಳದಾಗ ಎಲ್ಲರೂ ಹುಡುಗರು ಅಳ್ಕೋತ ಮಲ್ಕೊಂಡಿದ್ದು ಅಂದ್ರೆ ಹೆಂಗೆ ಹೇಳ್ತಾವೆ ಹೇಳು? ಮುಂದೆ ಅಳ್ಕೋತಾನೆ ಹೇಳ್ತಾವೆ. ಮುಂದೆ ಹುಡುಗರು ನಕ್ಕೋತ ಮಲ್ಕೊಂಡಿದ್ದು ಅಂದ್ರೆ ಹುಡುಗರು ನಕ್ಕೋತಾನೆ ಇರ್ತಾವೆ. ಇದನ್ನು ತಿಳ್ಕೊಬೇಕು ನಾವು ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ. ನಾವು ಹಿಂಗೆ ಇದ್ದೀವು, ಆ ಹುಡುಗರು ಹೆಂಗೆ ಮಾಡ್ತಾವೆ, ನಾವು ಹಿಂಗೆ ಮಾಡೇ ಬಂದೀವು. ಇನ್ನು ಮಹಾತ್ಮರು ಹೇಳ್ತಾರು ನಾಮಸ್ಮರಣೆ ಮಾಡಬೇಕು, ಇದನ್ನು ಬೇಕ, ಜ್ಞಾನ ಬೇಕ, ಕಲ್ಕೋದ. ಮತ್ತು ಯಾವಾಗ ಕಲ್ಕೊಳ್ಳೋದು? ಗೋರಿ ಹೊಂಟರು ಒಂದೊಂದಕ್ಕೆ ರಾಮಕೃಷ್ಣರು ಹೇಳೋದು ಬರಂಗಿಲ್ಲ, ಗುಡಿ ಕಡೆ ಬರಂಗಿಲ್ಲ, ಮಹಾತ್ಮರ ದರ್ಶನ ಪಡ್ಕೊಳಂಗಿಲ್ಲ, ಸ್ವಾಮಿ ಚಿದಂಬರೇಶ್ವರ ಯಾತ್ರಾ ಮಾಡಂಗಿಲ್ಲ. ಏನು ಇದ್ದೇನು ಬೇಕು? ಏನಿದ್ದೊಡೆ ಏನು ನಿಜ ಬೋಧೆ ಒಂದಿಲ್ಲದಿದ್ದರೆ ಕಾಡನ ಬೆಳದಿಂಗಳಿದ್ದಂತೆ ನಿಷ್ಫಲ. ನೀ ಏನು ಆವಿಷ್ಯ ಪಡ್ಕೊಂಡು ಏನು ಮಾಡೋ? ಸಾಮಾನ್ಯ 1400 ವರ್ಷ ಬಾಳಿದ್ದ, ಏನು ಉದ್ಧಾರ? ಮುಂದೆ ಗುರು ಉಪದೇಶ ಆದಾಗ ಉದ್ಧಾರ ಆಗ್ಯಾನೋ. ಹಂಗೆ ಗುರುಗಳ ಕಡೆ ಹೋಗ್ರಿ, ಶರಣಾಗತರಾಗ್ರಿ, ಸ್ವಾಮಿ ಚಿದಂಬರೇಶ್ವರ ನಾಮಸ್ಮರಣೆ ಮಾಡಂತೇಳಿ ತಿಳ್ಕೊಂಡು. ಇದು ಪೈಲಾ ಚರಣದ ಭಾವಾರ್ಥ ಆಯಿತು. ಸಮಯ 1:00 ಆಗಿದೆ. ಈಗ ಮಧ್ಯಂತರ ಆಮೇಲೆ ಒಂದು 10 ನಿಮಿಷ ಹೇಳ್ಕೊಂಡು ಕಾರ್ಯಕ್ರಮ ಕರೆಕ್ಟ್ ಪುಣೆ 2 ಮುಗಿಸೋಣ. ಭಾಗ್ಯವಂತ ಮನೋ ಶರಣಗೇಲೆ ಪಂಢರಿರಾಯ ತರಲೇ ತರದಿಹಾ ಭರವಸ ನಾಮದಾರ ಕಾತಿ